ನಮಸ್ಕಾರ. 4/7/2026 ನಡೆದಂತಹ ಎಇ ಅಸಿಸ್ಟೆಂಟ್ ಇಂಜಿನಿಯರ್ BWSSB KA ಕ್ವಶನ್ ಪೇಪರನ್ನು ಡಿಕೋಡ್ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಗಮನದಲ್ಲಿರಬೇಕು, ಯಾವತ್ತೂ ಸಹ 100ಕ್ಕೆ 100 ಕ್ವಶನ್ನ ಟಾರ್ಗೆಟ್ ಮಾಡಬಾರ್ದು. ನೀವು ಯಾವತ್ತು 100ಕ್ಕೆ 100 ಟಾರ್ಗೆಟ್ ಮಾಡ್ತೀರೋ ನೀವು ಅವತ್ತೇ ಸೋತ ಹಾಗೆ. ನಮ್ಮ ಟಾರ್ಗೆಟು 60 ಕ್ವಶನ್ಸ್. ಓಕೆ, ಆ 60 ಕ್ವಶನ್ಸ್ ಯಾವುವು ಅನ್ನೋದನ್ನು ಈಗ ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಸೊ ಎಂದಿನಂತೆ ಹೈ ಈಲ್ಡಿಂಗ್ ಥೀಮ್ಸ್, ಟಾಪಿಕ್ಸ್ ರಿಪೀಟ್ ಆಗಿದ್ದಾವೆ, ಅದನ್ನು ಚೆಕ್ ಮಾಡ್ಕೊತ ಹೋಗೋಣ. ಓಕೆ, ಅಮೃತ್ ಮಿಷನ್, ಅಟಲ್ ಮಿಷನ್ ಫಾರ್ ರಿಜುವಿನೇಷನ್ ಅಂಡ್ ಅರ್ಬನ್ ಟ್ರಾನ್ಸ್ಫಾರ್ಮೇಷನ್. ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ನಗರೀಕರಣ ಇದು HYT. ನಿಮಗೆ ಗೊತ್ತಿರಲಿ, ಅರ್ಬನ್ ಚಾಲೆಂಜ್ ಫಂಡ್ ಬಗ್ಗೆ ಒಂದು ಕ್ವಶನ್ ಬಂದಿದೆ. ಓಕೆ, ತದನಂತರದಲ್ಲಿ UN ಹ್ಯಾಬಿಟ್ಯಾಟ್ ಅಂತೇಳಿ ಒಂದು ಸಂಸ್ಥೆ ವರದಿಯನ್ನು, ನಗರೀಕರಣದ ಬಗ್ಗೆ ವರದಿಯನ್ನು ನೀಡುತ್ತೆ. ಸೊ ನಗರೀಕರಣ ಅಂತಕ್ಕಂಥದ್ದು ಹೈ ಈಲ್ಡಿಂಗ್ ಥೀಮ್ಸ್. ಸೊ ಅದಕ್ಕೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ಗಳು ನಮಗೆ HYT. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ PM ಸ್ವಾನಿಧಿ ಯೋಜನೆ. ಓಕೆ, ಅದು ಸಹ ಎಕ್ಸಾಮ್ಸ್ಗೆ HYT. ಸರ್, ಅಮೃತಿಗೆ ನ್ಯೂಸಲ್ಲಿತ್ತು ಅದಕ್ಕೆ ಬಂದಿದೆ. ದಟ್ ಈಸ್ ಅ ರಾಂಗ್ ಕಾನ್ಸೆಪ್ಟ್. ನ್ಯೂಸ್ ಪೇಪರಲ್ಲಿ ಮೆನ್ಷನ್ ಮಾಡಿದ್ರು ಅದಕ್ಕೆ ಬಂದಿದೆ. ಸರ್, ನ್ಯೂಸ್ ಪೇಪರಲ್ಲಿ ಸಿಕ್ಕಾಪಟ್ಟೆ ಮೆನ್ಷನ್ ಮಾಡ್ತಾರೆ, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನಾನು ಮ್ಯಾಗ್ಝಿನ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಪಂಪ ಪ್ರಶಸ್ತಿ ಇಸ್ ಹೈ ಈಲ್ಡಿಂಗ್ ಟಾಪಿಕ್, ಅದು ಬಂದಿದೆ. ನೀವು ಜಕಣಾಚಾರಿ ಪ್ರಶಸ್ತಿ, ಶಾಂತಲಾ ನೃತ್ಯ ಪ್ರಶಸ್ತಿ ಎಕ್ಸಾಮ್ಸಿಗೆ ಬರಲ್ಲ ಸರ್. ಯು ಕೀಪ್ ಇಟ್ ಇನ್ ಯುವರ್ ಮೈಂಡ್. ಓಕೆ, ಸೊ ಇದು 2015ರಲ್ಲಿ ಆರಂಭ ಆಯಿತು. ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ. ಓಕೆ, ಸಹಜವಾಗಿ ಇಂಥ ಯೋಜನೆಗಳ ಬಗ್ಗೆನೇ ಕೇಳ್ತಾರೆ ಹೊರತು ಮಿನಿಸ್ಟ್ರಿ ಆಫ್ ಕಾಮರ್ಸ್, ಮಿನಿಸ್ಟ್ರಿ ಆಫ್ ಇಂಡಸ್ಟ್ರೀಸ್ ಬಗ್ಗೆ ಕೇಳ್ತಕ್ಕಂತಹ ಪ್ರಮಾಣ ತುಂಬ ಕಡಿಮೆ. ನಾನು ಪ್ರತಿ ಬಾರಿ ಹೇಳ್ತೀನಿ, ದುರ್ಬಲ ವರ್ಗಗಳು. ಓಕೆ, ದುರ್ಬಲ ವರ್ಗಗಳು. ಎಸ್, ಅಂತ್ಯೋದಯ ಅನ್ನ ಯೋಜನೆ ವ್ಯಾಪ್ತಿಗೆ ಸೇರ್ಪಡೆಗೊಳ್ಳದ ಕುಟುಂಬಗಳು. ಅಂತ್ಯೋದಯ ಅನ್ನ ಯೋಜನೆ ಸರ್, ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಪಡಿತರ ಆಹಾರ ಯೋಜನೆ. ಇದು IAS ಮೇನ್ಸಲ್ಲಿದೆ, KSಗೂ ಬರುತ್ತೆ, ಎಲ್ಲ ಎಕ್ಸಾಮ್ಸ್ಗೂ ಇದು ಬರುತ್ತೆ, 100% ಬರುತ್ತೆ. ಓಕೆ, ಇದು ಸಹ ದುರ್ಬಲ ವರ್ಗಕ್ಕೆ ಸಂಬಂಧಪಟ್ಟಂತಹ ಯೋಜನೆ. ನಾನು ಹೇಳ್ತೀನಿ, ಅನ್ನ, ಅಕ್ಷರ, ಆಶ್ರಯ ಮತ್ತು ಆರೋಗ್ಯ ಯೋಜನೆ. ಇದು ಎಕ್ಸಾಮ್ಸ್ಗೆ HYT. ಸೇರ್ಪಡೆಗೊಳ್ಳದ ಅಂದರೆ ಸಾಲ ಪೀಡಿತ ಕುಟುಂಬಗಳು. ಭೂರಹಿತ ಕಾರ್ಮಿಕರು ಸಹಜವಾಗಿರ್ತಾರೆ. ವಿಧವೆಯು ಮುಖ್ಯಸ್ಥವಾಗಿರುವ ಕುಟುಂಬಗಳು. ನಿಗದಿತ ವರಮಾನವಿಲ್ಲದ ವೃದ್ಧರು ಮುಖ್ಯಸ್ಥರಾಗಿರುವ ಕುಟುಂಬಗಳು. ಸೊ ಆನ್ಸರ್ ಇದು ಸಾಲ ಪೀಡಿತ ಕುಟುಂಬಗಳು. ಈತ ರಮ್ಮಿ ಆಡಿ ಸಾಲ ಮಾಡ್ಕೊಂಡಿರ್ತಾನೆ. ಈತನ ಕುಟುಂಬಕ್ಕೆ ಯಾಕಪ್ಪ ಅಂತ್ಯೋದಯ ಅನ್ನೋ ಯೋಜನೆ ಇಲ್ಲ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು, KAದವರು ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ದೇ ಆರ್ ವೀಕ್ ಇನ್ ದಿ ಕನ್ನಡ ಟ್ರಾನ್ಸ್ಲೇಷನ್. ನಾನು ಮುಂದೆ ಬರುತ್ತೆ, ನಾನು ಇಂಗ್ಲೀಷ್ನ ಮಿನಿಮಮ್ ಬೇಸಿಕ್ ನಾಲೆಡ್ಜ್ ಇರಲೇಬೇಕು ನಿಮಗೆ, ಇಲ್ಲಾಂದರೆ ಎಕ್ಸಾಮ್ಸ್ ಕ್ಲಿಯರ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ವೆದರ್ ಇಟ್ ಇಸ್ A ಗ್ರೂಪ್, B ಗ್ರೂಪ್, C ಗ್ರೂಪ್ ಆರ್ D ಗ್ರೂಪ್. ಮುಂದೆ ಹೇಳ್ತೀನಿ ಇಂಗ್ಲೀಷ್ ಎಷ್ಟು ಬೇಕು ಅಂತ ಹೇಳ್ತೀನಿ. ಓಕೆ, ಸೊ ಇದಾಯಿತು. ತದನಂತರದಲ್ಲಿ ನಮಗೆ ಆ ರಾಷ್ಟ್ರೀಯ ಆಹಾರ ಭದ್ರತಾ ಯೋಜನೆ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ಎಸ್, ಇದು ಒಂದು ಆಶ್ರಯ. ನೋಡಿ, ನಾನು ಮೇಲೆ ಅನ್ನ, ಅದನಂತರದಲ್ಲಿ ಅದು ಬದುಕು, ಅಮೃತ ಯೋಜನೆ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮನೆಯಿಲ್ಲದ ಕುಟುಂಬಗಳಿಗೆ ವಸತಿ ಸೌಲಭ್ಯ ಒದಗಿಸುತ್ತದೆ. ಡೆಫಿನೆಟ್ಲಿ ಈಗ ದಲಿತ ಸಮುದಾಯ ಅಲ್ಲ, ಎಲ್ಲ ಸಮುದಾಯಗಳ ಅಭಿವೃದ್ಧಿಗೆ ಪಣ ತೊಟ್ಟವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಈ ಯೋಜನೆಯನ್ನು ನಗರ ಪ್ರದೇಶಗಳಲ್ಲಿ ಜಾರಿಗೆ ತರಲಾಗುತ್ತದೆ. ಇಲ್ಲಿ ಸಮಸ್ಯೆ ಇದೆ. ಫಲಾನುಭವಿಯ ಆದಾಯ ಮಿತಿ ನಗರ ಪ್ರದೇಶಗಳಲ್ಲಿ 2 ಲಕ್ಷ ಆಗಿದೆ. ನೋಡಿ, ನಮಗೆ ಇಲ್ಲಿ ಆನ್ಸರ್ಸ್ ಏನಪ್ಪ ಅಂತಂದ್ರೆ, ಓಕೆ, ಇಲ್ಲಿ ಏನು ಕೇಳಿದರೆ ಯಾವುದು ಸರಿಯಾಗಿಲ್ಲ. ನೋಡಿ, ಯಾವುದು ಸರಿ, BMC. ಓಕೆ, ನೀವೊಂದು ರೂಲ್ಸ್ ಬರ್ಕೊಳ್ಳಿ, ಶಾಂತ ಮಾರ್ಗ ರೂಲ್ಸ್. ಏನಪ್ಪ ರೂಲ್ಸ್ ಅಂತಂದರೆ,
4 ಸ್ಟೇಟ್ಮೆಂಟ್ ಕೊಟ್ಟಾಗ 4ಕ್ಕೆ 4 ಸ್ಟೇಟ್ಮೆಂಟು ಸರಿ ಇರಲ್ಲ. ಇಲ್ಲಿ 3 ಕೊಟ್ಟಿದ್ದಾರೆ. ಅಫ್ಕೋರ್ಸ್ 3ಕ್ಕೆ 3 ಸರಿ ಇರಬೇಕು, 4ಕ್ಕೆ 4 ಸರಿ ಇರಬೇಕಂತಂದ್ರೆ ನಿಮಗೆ 100% ಪರ್ಫೆಕ್ಟ್ ಆಗಿ ಗೊತ್ತಿರಬೇಕು. ಇಲ್ಲ ಇದು 4ಕ್ಕೆ 4 ಸ್ಟೇಟ್ಮೆಂಟ್ ಸರಿ ಅನ್ನೋದನ್ನ ನಿಮಗೆ 100% ಗೊತ್ತಿದ್ದಾಗ ಮಾತ್ರ ನೀವು ಹೋಗಿ. ಓಕೆ, ನೋಡಿ ಇನ್ನೊಂದು ಶಾಂತ ಮಾರ್ಗ ರೂಲ್ಸ್ ನಂಬರ್ 2, ನಂಬರ್ಸ್ ಇದ್ದಾಗ ಅದನ್ನ ಮ್ಯಾನಿಪುಲೇಟ್ ಮಾಡಿರ್ತಾವ್ರೆ, ಅಂದ್ರೆ ಈಸಿಯಾಗಿ ನಮ್ಮನ್ನ ಯಾಮಾರ್ಸಕ್ಕೆ ಈಸಿ. ಓಕೆ, ಸೊ ನಂಬರ್ಸ್ ಕೊಟ್ಟಾಗ ನೀವು ಸ್ವಲ್ಪ ವೆರಿ ಕೇರ್ಫುಲ್. ಓಕೆ, ಹೇಳಿಕೆ ಸರಿಯಾಗಿದೆ. ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆಯು ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ, ಓಕೆ, ಅವ್ರಿಗೆ ಆರ್ಥಿಕ ಸಹಾಯ ಮತ್ತು ವಸತಿ ಸೌಲಭ್ಯ. ಸೊ ಇದು ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಎರಡೂ ಕಂಡು ಬರುತ್ತೆ. ಬರೀ ಗ್ರಾಮೀಣ ಅಲ್ಲ, ಬರೀ ನಗರ ಅಲ್ಲ. ನೋಡಿ ಅಗೇನ್ ದುರ್ಬಲ ವರ್ಗಗಳ ಕುರಿತು ಯೋಜನೆ. ಸೊ ಇಲ್ಲಿ ಯೋಜನೆಯಡಿ ಫಲಾನುಭವಿಗಳಿಗೆ ನಿಗದಿಪಡಿಸಲಾದ ವಾರ್ಷಿಕ ಆದಾಯ ಮಿತಿ ನಗರ ಪ್ರದೇಶಗಳು 87,600, ಗ್ರಾಮೀಣ ಪ್ರದೇಶಗಳಲ್ಲಿ 32,000. ಸೊ ನಂಬರ್ಸ್ ಬಂದಾಗ, ನಂಬರ್ಸ್ ಅಂದ್ರೆ ನಾನು ಅಂದ್ರೆ ನಂಬರ್ಸ್. ಓಕೆ, ನಂಬರ್ಸ್ ಬಂದಾಗ ನೀವೇನ್ ಮಾಡಬೇಕು, ಬಿ ಕೇರ್ಫುಲ್. ನಂಬರ್ಸ್ ಅಲ್ಲಿ ನಮ್ಮನ್ನ ಯಾಮಾರಿಸ್ತಕ್ಕಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಇದು ಪುಸ್ತಕದಲ್ಲಿ ಹೇಳಲ್ಲ, ಇದು ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ. ಇದನ್ನ ಕ್ವಶನ್ ಪೇಪರ್ ಅಪ್ರೋಚ್ ಅಂತಾರೆ. ಸೊ ನನ್ನ ಈಗ ಒಂದು ಆಫ್ಲೈನ್ ಸೆಂಟ್ರಲ್ಲಿ ಜುಲೈ 15ರಿಂದ ಆರಂಭವಾಗ್ತಂತಹ ಒಂದು ಆನ್ಲೈನ್ ಆಫ್ಲೈನ್ ಕೋಚಿಂಗ್ ಅಲ್ಲಿ ವಿ ಆರ್ ನಾಟ್ ಓನ್ಲಿ ಟೀಚ್, ವಿ ಆಲ್ಸೋ ಟೀಚ್ ಅಪ್ರೋಚ್. ಸೊ ಅಪ್ರೋಚ್ ಅನ್ನು ಹೇಳ್ಕೊಡ್ತಕ್ಕಂತಹ ಕೆಲಸ ಆಗುತ್ತೆ. ಸೊ ನೀವು ಆ ಒಂದು 15ನೇ ತಾರೀಕಿಂದ 12ನೇ ಬ್ಯಾಚ್ HVT ಸಹ ಸ್ಟಾರ್ಟ್ ಆಗುತ್ತೆ. ಸೊ ಆಸಕ್ತರು 9620131843ಗೆ ಸಂಪರ್ಕ ಮಾಡಬಹುದು. ಆದ್ಮೇಲೆ ನೀವು ಕೋಚಿಂಗ್ ಇಲ್ದಂಗೆ ಎಕ್ಸಾಮ್ಸ್ ಕ್ಲಿಯರ್ ಮಾಡ್ಬೋದು. ಗೈಡೆನ್ಸ್ ಇಲ್ದಂಗೆ ತುಂಬ ಕಷ್ಟ ಆಗುತ್ತೆ. ನಿಮ್ಮ ಗಮನದಲ್ಲಿರಲಿ, ನಿಮ್ಮ ಗೈಡ್ ನಾನೇ ಆಗ್ಬೇಕಂತಿಲ್ಲ, ಯಾರಾದರೂ ಒಬ್ಬ ನಿಮ್ಮ ಸೀನಿಯರು, ಸಕ್ಸಸ್ ಆದ ಅಣ್ಣನೋ, ತಮ್ಮನೋ, ತಂಗಿನೋ, ಅಕ್ಕನೋ ಯಾರೋ ಒಬ್ಬರು ಸಹಾಯಕ್ಕೆ ಬರಲಿ. ಇಲ್ಲ ಅಂದರೆ ನೀವು ಇಡೀ ಮ್ಯಾಗ್ಝಿನನ್ನು ಓದ್ಕೊಂಡು ಹೋಗ್ತೀರಾ, ಇಡೀ ಪುಸ್ತಕವನ್ನು ಓದ್ಕೊಂಡು ಹೋಗ್ತೀರಾ, ಇಡೀ ಯೋಜನೆಗಳನ್ನು ಓದ್ಕೊಂಡು ಹೋಗ್ತೀರಾ. ಈ ರೀತಿಯಾಗಿ ಹೋದರೆ ಎಕ್ಸಾಮ್ಸ್ ಕ್ಲಿಯರ್ ಆಗಲ್ಲ. ನೆಕ್ಸ್ಟು ಬಸವ ವಸತಿ ಯೋಜನೆ, ಸಾಮಾನ್ಯ ವರ್ಗ ಮತ್ತು ಹಿಂದುಳಿದ ವರ್ಗಗಳಿಗೆ. ವಾಜಪೇಯಿ ನಗರ ವಸತಿ ಯೋಜನೆ, ನಗರ ಪ್ರದೇಶದ ಬಡವರಿಗೆ. ನೋಡಿ ವಾಜಪೇಯಿ ನಗರ, ಹೆಸರೇ ನಗರ ಇದೆ. ದೇವರಾಜ ಅರಸು ವಸತಿ ಯೋಜನೆ ವಿಶೇಷ ವರ್ಗಗಳು, ವಿಕಲಚೇತನರು, ಕುಷ್ಠರೋಗಿಗಳು, ಅಲೆಮಾರಿ, ಬುಡಕಟ್ಟು ಇತ್ಯಾದಿ ಸಮುದಾಯಗಳಿಗೆ. ಸೊ ನಾನು ಹೇಳ್ತೀನಿ, ದೇವರಾಜ ಅರಸು ಈಸ್ ಎ HYT, ಹೈ ಯೀಲ್ಡಿಂಗ್ ಟಾಪಿಕ್. ದೇವರಾಜು ಅರಸು ಅವರ ಹಿಂದುಳಿದ ವರ್ಗಗಳಿಗೆ ಮಾಡಿದಂತಹ ಕಾರ್ಯಗಳು ಎಕ್ಸಾಮ್ಸಿಗೆ ಬರುತ್ತೆ. ದೇವರಾಜು ಅರಸು ಅವರ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಭೂ ಸುಧಾರಣೆಗಳು ಎಕ್ಸಾಮ್ಸ್ಗೆ HYT. KS ಈಗ KS ಎಕ್ಸಾಮ್ಸ್ ನವೆಂಬರ್ 29ಕ್ಕಂತ ಆಲ್ರೆಡಿ ಒಂದು ಟೆಂಟೇಟಿವ್ ಡೇಟ್ ಬಂದಿದೆ. ಸೊ KSಗೆ ಸಂಬಂಧಪಟ್ಟ ಹಾಗೆ ಪ್ರಿಲಿಮ್ಸ್ ಅಂಡ್ ಮೇನ್ಸ್ಗೆ ಕೋರ್ಸು, ಟೆಸ್ಟ್ ಸೀರೀಸು ಶಾಂತ ಮಾರ್ಗದಲ್ಲಿ ಲಭ್ಯವಿರುತ್ತೆ. ಸೊ ಕ್ವಶನ್ಸು ಹೇಗಿರುತ್ತೆ ಅಂತಂದರೆ ಇಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ PYQs. ವೈ ಶುಡ್ ವಿ ಆಸ್ಕ್ ಅವರ್ ಓನ್ ಕ್ವಶನ್ಸ್? ಓಕೆ, ನೀವಿಲ್ಲಿ ಪಾಸ್ ಮಾಡಿಬಿಡ್ತಕ್ಕಂಥದ್ದು KE ಎಕ್ಸಾಮ್ಸನ್ನು, KPS ಎಕ್ಸಾಮ್ಸ್, ಶಾಂತ ಮಾರ್ಗ ಎಕ್ಸಾಮ್ಸ್ ಅಲ್ಲ. ಓಕೆ, ಅಗೇನ್ ಆಶಾ ಕಾರ್ಯಕರ್ತೆ ಏನಪ್ಪ ಇದು? ಆರೋಗ್ಯ. ನೋಡಿ ಇಲ್ಲೇ ನಿಮ್ಮ ಮುಂದೆ ತೋರಿಸಿದ್ದೀನಿ, ಅನ್ನ, ಅಕ್ಷರ, ಆಶಯ, ಆರೋಗ್ಯ, ಇವುಗಳ ಕುರಿತ ಸ್ಕೀಮ್ಸ್ ಎಕ್ಸಾಮ್ಸ್ಗೆ ಬರುತ್ತೆ ಹೊರತು ನೀವು ಯಾವುದಾದ್ರೂ ಓದ್ಕೊಂಡು ಹೋದ್ರೆ ಬರಲ್ಲ. ಓಕೆ, ಪ್ರತಿ ಎಷ್ಟು ಜನಸಂಖ್ಯೆಗೆ ಒಬ್ಬ ಆಶಾ ಕಾರ್ಯಕರ್ತೆಯನ್ನು ನೇಮಿಸಲಾಗುತ್ತದೆ? ಗ್ರಾಮೀಣ ಪ್ರದೇಶದಲ್ಲಿ 1000, ನಗರ ಪ್ರದೇಶದಲ್ಲಿ 2500. ಸೊ ಇದು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಅಡಿಯಲ್ಲಿ ಇದು ಕಂಡು ಬರ್ತಕ್ಕಂಥದ್ದು. ಓಕೆ, ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ನೋಡಿ, ಉಪಕೇಂದ್ರಗಳು 5000 ಜನಸಂಖ್ಯೆಗೆ. ಓಕೆ, ಗುಡ್ಡಗಾಡು ಅಥವಾ ಬುಡಕಟ್ಟು ಪ್ರದೇಶದಲ್ಲಿ 3000 ಜನಸಂಖ್ಯೆಗೆ ಒಂದು ಆರೋಗ್ಯ ಉಪಕೇಂದ್ರ. ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು 30,000 ಜನಸಂಖ್ಯೆ, ಗುಡ್ಡಗಾಡು ಪ್ರದೇಶಗಳಲ್ಲಿ 20,000. ಸಮುದಾಯ ಆರೋಗ್ಯ ಕೇಂದ್ರ, ಓಕೆ, 1,20,000 ಜನಸಂಖ್ಯೆಗೆ ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಇದು ಅಪ್ರೋಚು. ಸೊ ಈ ಕಂಟೆಂಟನ್ನು ಕ್ರಿಯೇಟ್ ಮಾಡಿದವರು ಅಥವಾ ಮಾಡಿದವರು ಯಾರಪ್ಪ ಅಂತಂದರೆ ವಿಷ್ಣು ಅಂತೇಳಿ ನಮ್ಮ ಟೀಮ್ ಅವರು. ತುಂಬ ಅದ್ಭುತವಾದ ವರ್ಕರು. ಓಕೆ, ಹಾಡುಗಾರ ಸಹ ಹೌದು. ಸೊ ಅವರು ಇದನ್ನು ಕುಂತು ನೀಟಾಗಿ ಎಕ್ಸಾಮ್ ಆ್ಯಂಗಲಿಂದ ಇದನ್ನು ನೀವು ಈ ಥರ ಓದಬೇಕು. ನೀವು ಯಾವುದೋ ಬುಕ್ ಓದದೆ ಯಾವುದೋ ಇದು ಮಾಡಿದೆ ಅಂದರೆ ಇಟ್ ಈಸ್ ನಾಟ್ ಗೋಯಿಂಗ್ ಟು ವರ್ಕ್. ಓಕೆ, ತದನಂತರದಲ್ಲಿ ಕರ್ನಾಟಕದಲ್ಲಿ 4ನೇ ಮತ್ತು 5ನೇ ತರಗತಿಯ ವಿದ್ಯಾರ್ಥಿಗಳಲ್ಲಿ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಶಾಸ್ತ್ರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಜಾರಿಗೊಳಿಸುವ ಕಾರ್ಯಕ್ರಮ ಓದು ಕರ್ನಾಟಕ. ಇದು ಪ್ರಥಮಂತಹ ಒಂದು NGO ಸಂಸ್ಥೆಯೊಂದಿಗೆ ಕೈಗೂಡಿಸಿ ಈ ಒಂದು ಸ್ಕೀಮನ್ನು ತರ್ತಾ ಇದ್ದೀವಿ. ಇದು ಅಕ್ಷರ.
ಸರ್, ಅಕ್ಷರಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳು ನಮಗೆ ಇಂಪಾರ್ಟೆಂಟು. ಸರ್ಕಾರಿ ಶಾಲೆಗಳ 4ನೇ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಲ್ಲಿ ಮೂಲಭೂತ ಓದುವಿಕೆ, ಫಂಡಮೆಂಟಲ್ ರೀಡಿಂಗ್ಸ್, ಬರವಣಿಗೆ ಮತ್ತು ಸರಳ ಗಣಿತ ಅಂದರೆ ಲಾಸಹ, ಮಾಸಹ, ಪ್ಲಸ್ ಅಡಿಷನ್ನು, ಸಬ್ಸ್ಟ್ರಾಕ್ಷನ್ ಇಂತಹ ಬೇಸಿಕ್ ಮ್ಯಾಥ್ಸ್ ಅನ್ನು ಹೇಳ್ಕೊಡ್ತಕ್ಕಂತಹ ಸ್ಕೀಮ್ ಇದಾಗಿರುತ್ತೆ. ಇದು ಓದು ಕರ್ನಾಟಕ. ಕಲಿ ಕರ್ನಾಟಕ ಇದು ಶಾಲಾ ಹಂತದಲ್ಲಿ ಗುಣಮಟ್ಟದ ಕಲಿಕೆಯನ್ನು ಉತ್ತೇಜಿಸುವ ಸಾಮಾನ್ಯ ಶೈಕ್ಷಣಿಕ ಒಕ್ಕೂಟ. ಅಂದರೆ ಗುಣಮಟ್ಟ ಅಂದರೆ ಕ್ವಾಲಿಟಿ. ನೆಕ್ಸ್ಟು ನಲಿ ಕರ್ನಾಟಕ ಇದು ಆನಂದದಾಯಕವಾಗಿ ಕಲಿತಕ್ಕಂಥದ್ದು 1ರಿಂದ 3ನೇ ತರಗತಿಯ ಮಕ್ಕಳಿಗೆ ಮಾತ್ರ ಅನ್ವಯ ಆಗುತ್ತೆ. ನೋಡಿ, ಯಾವ ಏಜ್ ಗ್ರೂಪ್ ಅನ್ನೋದು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ಓಕೆ, ನಂತರದಲ್ಲಿ ನಮಗೆ ಈ ಕೆಳಗಿನವುಗಳಲ್ಲಿ ಯಾವುದು ಅಥವಾ ಯಾವುವು ICDS ಯೋಜನೆಯ ಉದ್ದೇಶಗಳಾಗಿವೆ. ನೋಡಿ, ನಿಮಗೆ ICDS ಅಂದ್ರೆ ಏನಂತ ಗೊತ್ತಿಲ್ಲ ಅಂದ್ರೆ ದೆನ್ ದೇರ್ ಇಸ್ ಅ ಪ್ರಾಬ್ಲಮ್ ವಿತ್ ಯು. ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್. ಸರ್, ಏನಕ್ಕೆ ಕೇಳಿದಾರೆ ಇದನ್ನ? ಏನಾದರೂ ನ್ಯೂಸಲ್ಲಿ ಇದೆಯಾ? ಅಥವಾ 25 ವರ್ಷ ಆಯ್ತಾ, 30 ವರ್ಷ ಆಯ್ತಾ, 50 ವರ್ಷ ಆಯ್ತಾ, 100 ವರ್ಷ ಆಯ್ತಾ? ಇಲ್ಲ, ಇದು ನಮ್ಮ ತಾತನ ಕಾಲದಿಂದ ಕೇಳ್ತಕ್ಕಂತಹ ಪ್ರಶ್ನೆ. ಬೇಸಿಕ್ ಪ್ರಶ್ನೆಗಳಿದೆ ಇವೆಲ್ಲ. ನೀವು ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ, ಪ್ರಜಾವಾಣಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ, ವಿಜಯವಾಣಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತಂದ್ರೆ ದಟ್ ಇಸ್ ಅ ಫೂಲಿಶ್ನೆಸ್. ಇಂಥ ಸ್ಕೀಮ್ಸು 100% ಬರುತ್ತೆ. ಓಕೆ, ಇವೆಲ್ಲ ಫ್ಲಾಗ್ಶಿಪ್ ಸ್ಕೀಮ್ಸ್. ಓಕೆ, ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಎಲ್ಲಿದೆ? ಕನ್ನಡದಲ್ಲಿ ಎಲ್ಲಿ ಕೊಟ್ಟಿದ್ದಾರಪ್ಪ ರಾಜವಲಿ? ತೋರಿಸ್ತೀನಿ, ಕನ್ನಡದಲ್ಲಿ ಎಲ್ಲಿ ಕೊಟ್ಟಿದ್ದಾರೆ? ಸಮಗ್ರ ಮಕ್ಕಳ ಶಿಶು ಅಭಿವೃದ್ಧಿ ಕಾರ್ಯಕ್ರಮ ಇದೆಯಾ ಇಲ್ಲಿ? ಇಲ್ಲ. ನೋಡಿ, IMR ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಕನ್ನಡದಲ್ಲಿ ಇದೆಯಾ? ಸೊ ನೋಡಿ, ನಾನು ಪ್ರತಿ ಬಾರಿ ಹೇಳ್ತೀನಿ, ಕನ್ನಡದ ಮಕ್ಕಳು, ಮಲತಾಯಿಯ ಮಕ್ಕಳು, ಅವಕಾಶ ವಂಚಿತ ಮಕ್ಕಳು, ಇದನ್ನೇ ನಾವು ಬಂಡವಾಳ ಮಾಡ್ಕೋಬಾರ್ದು. ಈ ಒಂದು ಸಂಕಷ್ಟ ಇದೆಯಲ್ಲ, ಈ ಸಂಕಷ್ಟದಿಂದ ನಾವು ಪರಿಹಾರ ಪಡ್ಕೊಳ್ಬೇಕಂತಂದ್ರೆ ಇಂಗ್ಲಿಷ್ನ ಪರಿಚಯ ಇರಬೇಕು. ನಮಗೆ ಕನ್ನಡದ ಪ್ರೀತಿ, ಇಂಗ್ಲಿಷ್ನ ಪ್ರೀತಿ ಬೇಕು. ಏನಕ್ಕೆ ಅಂದ್ರೆ ಹೊಟ್ಟೆಪಾಡಿನ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವಿದೀವಿ. ಹೊಟ್ಟೆಪಾಡಿಗೋಸ್ಕರ ಆಗಲಿ ಬೇಸಿಕ್ ಇಂಗ್ಲಿಷ್ ಕಲಿಬೇಕು. ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಯು ಟು ಬಿಕಮ್ ಎ ಶೇಕ್ಸ್ಪಿಯರ್. ಓಕೆ, ನೋಡಪ್ಪ, ICDS ಯೋಜನೆ ಓಕೆ ಏನಪ್ಪ ಅಂತಂದ್ರೆ ಮಕ್ಕಳು ಮತ್ತು ಬಾಣಂತಿಯರ ಓಕೆ. ಸೊ ನಮಗೆ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಈಸ್ ಎ HYT. ಓಕೆ, ಸೊ ನಮಗೆ ಬಾಣಂತಿಯರು ಮತ್ತು ಮಕ್ಕಳು ಅಂದರೆ ಶಿಶು ಮರಣ ದರವನ್ನು ಕಡಿಮೆ ಮಾಡಬೇಕು, ಶಿಶು ಪೋಷಕಾಂಶವನ್ನು ಹೆಚ್ಚಿಸಬೇಕು. ಆಬ್ವಿಯಸ್ಲಿ ಮಧ್ಯಾಹ್ನದ ಬಿಸಿಯೂಟ, ಅಂಗನವಾಡಿಯ ಮೂಲಕ ನಾವೇನು ಮಾಡ್ತೀವಿ? ಶಿಶುಗಳ ಪೋಷಕಾಂಶವನ್ನು ಹೆಚ್ಚಿಸ್ತೀವಿ. ಮೆಟ್ರನಲ್ ಮೋರ್ಟಾಲಿಟಿ ರೇಟ್ ಅಂದರೆ ತಾಯಂದಿರ ಮರಣ ದರವನ್ನು ಕಡಿಮೆ ಮಾಡಬೇಕಾ? ಎಸ್, ತಾಯಂದಿರ ಮರಣ ದರವನ್ನು ಕಡಿಮೆ ಮಾಡಬೇಕು. CBR ಏನ್ರಿ ಇದು? CBR ಕನ್ನಡ ಮಾಧ್ಯಮದ ಮಕ್ಕಳಿಗೆ ಹೆಂಗೆ ಅರ್ಥ ಆಗುತ್ತೆ? ಇಂಗ್ಲಿಷರಿಗೆ ಅರ್ಥ ಆಗಲ್ಲ ಅದು. ವಾಟ್ ಈಸ್ ಮೀನಿಂಗ್ ಆಫ್ CBR? ಕ್ರೂಡ್ ಬರ್ತ್ ರೇಟ್ ಅಂದರೆ ನಮಗೆ ಜನಿಸುವ ಅಂದ್ರೆ ಜನನ ಪ್ರಮಾಣವನ್ನ ಕಡಿಮೆ ಮಾಡಬೇಕಂತಕ್ಕಂಥದ್ದು ಕ್ರೂಡ್ ಬರ್ತ್ ರೇಟ್. ಅದ್ರ ಬಗ್ಗೆ ಅದು ಹೇಳ್ತದೆ. ಸೊ ನಮಗೆ ICDS ಯೋಜನೆಯಲ್ಲಿ ಜನನ ಪ್ರಮಾಣವನ್ನು ಕಡಿಮೆ ಮಾಡತಕ್ಕಂಥದ್ದು ಮುಖ್ಯ ಉದ್ದೇಶ ಅಲ್ಲ. ಕುಟುಂಬ ಕಲ್ಯಾಣ ಯೋಜನೆ ICDS ನ ಭಾಗವಾಗಿ ಕಂಡು ಬರಲ್ಲ. ಸೊ ಇದು ಹೋಯ್ತು. ಓಕೆ, ನಮಗೆ ABC. ಸೊ ಶಾಂತ ಮಾರ್ಗ ರೂಲ್ಸ್ ಏನ್ ಹೇಳುತ್ತೆ? 4ಕ್ಕೆ 4 ಸ್ಟೇಟ್ಮೆಂಟ್ಸು ಸರಿ ಇರಲ್ಲ. ಹಾಗಂತೇಳಿ ಒಂದೇ ಸ್ಟೇಟ್ಮೆಂಟ್ ಸರಿ ಇರುತ್ತಾ? ಒಂದೇ ಸ್ಟೇಟ್ಮೆಂಟು ಸರಿ ಇರಲ್ಲ. 4 ಸ್ಟೇಟ್ಮೆಂಟು ಸರಿ ಇದೆ, ಇಲ್ಲಿ ಕೊಟ್ಟಿಲ್ಲ. ಓಕೆ, ಸೊ ನೀವು ಎಕ್ಸ್ಟ್ರೀಮು ಯಾವಾಗಲೂ ರಾಂಗ್ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಒಂದು PDF ಅನ್ನ ನನ್ನ ಶಾಂತ ಮಾರ್ಗ ಟೆಲಿಗ್ರಾಮ್ ಗ್ರೂಪ್, ಪಬ್ಲಿಕ್ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕ್ತಾ ಇದ್ದೀನಿ. ಅದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಓಕೆ, ತದನಂತರದಲ್ಲಿ ಈ ಕೆಳಗಿನಲ್ಲಿ ಯಾವ ರಾಜ್ಯ ಪ್ರದೇಶ ಮೊದಲ ಹಂತದ ಹಸಿರು ಕ್ರಾಂತಿಯಲ್ಲಿ ಪಾಲ್ಗೊಂಡಿರಲಿಲ್ಲ? ಸ್ವಾಮಿ, ಹಸಿರು ಕ್ರಾಂತಿ, ಶ್ವೇತ ಕ್ರಾಂತಿ, HYT. ಇನ್ನು ಬೇರೆ ಬೇರೆ ಕ್ರಾಂತಿ ಬರ್ತಾವಲ್ಲ, ಅವನು ಓದ್ಬೇಡಿ ಅಂತ ಹೇಳ್ತಾ ಇಲ್ಲ, ಕಣ್ಣಾಡಿಸಿ ಅರ್ಥ ಮಾಡ್ಕೊಳ್ಳಿ. ಕಣ್ಣಾಡಿಸ್ಬೇಕು ಅವಕ್ಕ. ನೀವೇನ್ ಮಾಡ್ತೀರಾ? ಯಾವ್ದೋ ಒಂದು ಪುಸ್ತಕ ತಗೊಂತೀರಾ, ಒಂದು ಲೀಸ್ಟ್ ಬರ್ಕ್ಬಿಡ್ತಾರೆ, ಆ ಕ್ರಾಂತಿ, ಈ ಕ್ರಾಂತಿ, ಅದು ಇದು ಎಲ್ಲ ಓದ್ಕೊಂತ ಹೋಗ್ತೀರಾ. ನೋ ಸರ್, ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಇಸ್ ಆಲ್ವೇಸ್ HYT, ಹೈ ಯೀಲ್ಡಿಂಗ್ ಟಾಪಿಕ್ಸ್ ಅಂಡ್ ಥೀಮ್ಸ್. ಓಕೆ, ಸೊ ಹರಿಯಾಣ, ಪಂಜಾಬ್, ಪಶ್ಚಿಮ ಉತ್ತರ ಪ್ರದೇಶ ಅಂದ್ರೆ ಉತ್ತರ ಪ್ರದೇಶದಲ್ಲಿ ಓನ್ಲಿ ವೆಸ್ಟರ್ನ್ UP, ನಾಟ್ ಈಸ್ಟರ್ನ್ UP. ಅರ್ಥ ಮಾಡ್ಕೊಳ್ಳಿ. ಸರ್, ಇದು KS ಮೀನ್ಸ್ಗೆ ಬರುತ್ತೆ, IS ಮೀನ್ಸ್ಗೆ ಬರುತ್ತೆ. ಏನ್ ಕೇಳ್ತಾರೆ KS ಮೀನ್ಸ್ಗೆ, IS ಮೀನ್ಸ್ಗೆ ಅಂದ್ರೆ
ಹಸಿರು ಕ್ರಾಂತಿಯಿಂದ ಆದ ಲಾಭಗಳನ್ನು ಕೇಳಲ್ಲ, ಹಸಿರು ಕ್ರಾಂತಿಯಿಂದ ಉಂಟಾದ ತೊಂದರೆಗಳೇನು ಅಂತ ಎಕ್ಸಾಮ್ಸ್ ಕೇಳ್ತಾರೆ. ಇದು ಕೇಳಕ್ಕೆ ಆಲ್ರೆಡಿ 20 ವರ್ಷ ಆಯ್ತು. ನೀವು ಏನ್ ಸರ್ ಹಸಿರು ಕ್ರಾಂತಿ ನ್ಯೂಸ್ ಅಲ್ಲಿ ಅದಕ್ಕೆ ಕೇಳಿದಾರ? ಇಲ್ಲ ರೀ, ಇವೆಲ್ಲ ನ್ಯೂಸ್ ಅಲ್ಲಿ ಇಲ್ಲ. ಇಸ್ ಆಲ್ವೇಸ್ ಅಪಿಯರಿಂಗ್. ಹಸಿರು ಕ್ರಾಂತಿಯಿಂದ ಪರಿಸರ ಸಂಪನ್ಮೂಲಗಳ ಶೋಷಣೆಯಾಯಿತು, ಶ್ರೀಮಂತ ರೈತ ಶ್ರೀಮಂತ ಆದ, ಬಡವ ರೈತ ಬಡವ ಆದ. ಹಸಿರು ಕ್ರಾಂತಿಯಿಂದ ಮೋನೋಕ್ರಾಪಿಂಗ್ ಆಯಿತು, ಕೇವಲ ಗೋಧಿ ಮತ್ತು ಹಕ್ಕಿಯನ್ನು ಬೆಳೆದ್ರು, ಬೇರೆ ಕ್ರಾಪ್ಗಳ ಮೇಲೆ ಇಂಪ್ಯಾಕ್ಟ್ ಆಯಿತು. ಹಸಿರು ಕ್ರಾಂತಿಯಿಂದ ಪಂಜಾಬ್ ಹರಿಯಾಣಕ್ಕೆ ಹೆವಿ ಲಾಭ ಆಯಿತು, ದಕ್ಷಿಣದ ರಾಜ್ಯಗಳಿಗೆ ಲಾಭ ಆಗಲಿಲ್ಲ. ಶಾಂತಕುಮಾರ್ ಕಮಿಟಿ ಇದನ್ನೇ ಹೇಳುತ್ತೆ, ಶಾಂತಕುಮಾರ್ ಕಮಿಟಿ HYT. ಅದಕ್ಕೆ ರೀ ಕೃಷಿ ಕಾಯ್ದೆ ಬಂದಾಗ ಪಂಜಾಬ್ ಹರಿಯಾಣದಲ್ಲಿ ಹೋರಾಟ ಆಯ್ತು, ಕರ್ನಾಟಕದಲ್ಲಿ ಹೋರಾಟ ಆಗಲಿಲ್ಲ. ಯಾಕೆ ಅಂತಂದ್ರೆ ದೇ ಆರ್ ದಿ ಮೇನ್ ಬೆನಿಫಿಷರಿ ಆಫ್ ದಿ MSP, ವಿ ಆರ್ ನಾಟ್ ಬೆನಿಫಿಷರಿ ಆಫ್ ದಿ MSP. ಹಸಿರು ಕ್ರಾಂತಿ, ಹೈ ಯೀಲ್ಡಿಂಗ್ ಸೀಡ್ಸ್. ಹಸಿರು ಕ್ರಾಂತಿ ಬಗ್ಗೆ KA ತುಂಬಾ ಕ್ವಶನ್ ಕೇಳಿದ್ದಾರೆ. ನಾರ್ಮನ್ ಬೋರ್ಲಾಂಗ್, MS ಸ್ವಾಮಿನಾಥನ್. ಓಕೆ, ಸೊ ನೀವು ಯಾರು ಕ್ವಶನ್ ಪೇಪರ್ನ ಅಧ್ಯಯನ ಮಾಡ್ತಾರೋ ಅವರು ಎಕ್ಸಾಮ್ಸ್ ಅನ್ನು ಕ್ಲಿಯರ್ ಮಾಡ್ತಾರೆ. ಹಾಗಂತೇಳಿ ಆದರ್ಸ್ ಬುಕ್ಸ್ ಓದೋದು ಬೇಡ ಅಂತ ಹೇಳಿದ್ರೆ ಇಲ್ಲ, ಅದನ್ನು ಒಂದು ಲೆವೆಲ್ ಓದಿ. ಈಗ ನಮ್ಮ ಸಂಸ್ಥೆಯಲ್ಲಿ KA ಫಸ್ಟ್ ರ್ಯಾಂಕ್ ಚೈತ್ರ ಅವರು ಇದಾರಲ್ಲ, ಚೈತ್ರ ಅವರಿಗೆ ಕೇಳಿ, ಅವ್ರನ್ನ ಏನು ಹೇಳಿದ್ರು, ನಾನು ಕೇಳಿದಾಗ ಹೇಳಿದ್ರು ಅವ್ರು ಒಂದೇ, ಸರ್ ಕ್ವಶನ್ ಪೇಪರ್ನ ನೀಟಾಗಿ ಅನಲೈಸ್ ಮಾಡಿದೆ, ಅದಕ್ಕೆ ನಾನು ಎಕ್ಸಾಮ್ಸ್ ಕ್ಲಿಯರ್ ಮಾಡಿದೆ. ಓನ್ಲಿ ಒನ್ ಪೋಸ್ಟ್ ರೀ, PSIಯಲ್ಲಿ ಫಸ್ಟ್ ಎಕ್ಸಾಮ್ ಬರೆದಾಗ 13th ರ್ಯಾಂಕು, ತದನಂತರದಲ್ಲಿ ಎಕ್ಸಾಮ್ ಆದಾಗ ಸೆಲೆಕ್ಷನ್ ಆಗಲ್ಲ, ತದನಂತರದಲ್ಲಿ ಆದಂತಹ ಆಘಾತಗಳೇನು ನೋಡ್ರಿ. 13th ರ್ಯಾಂಕ್ ಇದ್ದವರು ಸೆಲೆಕ್ಷನ್ ಇಂದ ಎಕ್ಸಿಟ್ ಆಗ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟು ನೋವಾಗಿರ್ಬೇಡ. ಆದರೆ ದಿ ಕ್ರಿಯೇಟರ್ ಗಾಡ್ ಈಸ್ ದಿ ಬೆಸ್ಟ್ ಪ್ಲಾನರ್ ಫಾರ್ ಅಸ್. ನೋಡಮ್ಮ ಚೈತ್ರ, ನೀನು C ದರ್ಜೆಯ PSIಗೆ ಹೋಗಬೇಡ, ನಿನಗೆ A ದರ್ಜೆಯ ಪೋಸ್ಟ್ ಕಾದಿದೆ ಅಂತೇಳಿ ಅವ್ರಿಗೆ ವೇಟ್ ಮಾಡಿಸಿ ಪೋಸ್ಟನ್ನು ಕೊಟ್ಟಿದ್ದಾನೆ. ಏನು ಅವ್ರು ಸುಮ್ಮನೆ ಕುಂತಿದ್ದಕ್ಕೆ ಪೋಸ್ಟ್ ಕೊಟ್ಟ ದೇವರು? ಇಲ್ಲ, ಅವರು ಪ್ರಯತ್ನ ಪಟ್ಟರು, ನನಗೆ ಗೈಡೆನ್ಸ್ ಬೇಕು ಅಂತೇಳಿ HOT ಕ್ಲಾಸ್ಗೆ ಜಾಯ್ನ್ ಆದರು. ಕನ್ಸಿಸ್ಟೆಂಟ್ ಆಗಿ ಅವ್ರ ವರ್ಕ್, ಅವ್ರ ಹೋಮ್ವರ್ಕ್ಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ, ನಿಮಗೆ ಕಳಿಸ್ತೀನಿ ಗ್ರೂಪಲ್ಲಿ. ಸೊ ಅವ್ರು ಪ್ರತಿ ಬಾರಿ ನಾವು ಕಾಲ್ ಮಾಡಿದಾಗ, ನಮ್ಮ ಟೀಮ್ ಅವ್ರು ಕಾಲ್ ಮಾಡಿದಾಗ ಶಿ ಗಾಟ್ ವೆರಿ ಗುಡ್ ರಿಮಾರ್ಕ್. ಓಕೆ, ದಟ್ ಈಸ್ ದಿ ಬ್ಯೂಟಿ ಆಫ್ ದಿ ಎವ್ರಿ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ಓಕೆ, ಯಾರು ಪ್ರಯತ್ನ ಪಡ್ತಾರೋ ಅವ್ರಿಗೆ ಜಯ ಸಿದ್ಧ. ಸೊ ಆಗುವುದೆಲ್ಲ ಒಳ್ಳೆಯದಕ್ಕೆ, ಆಗದಿರುವುದೆಲ್ಲ ಒಳ್ಳೆಯದೇ. ನೋಡಿ, ಅವರು ಸೆಲೆಕ್ಷನ್ ಆಗಿಲ್ಲ, ನಾನು 13th ರ್ಯಾಂಕ್ ಬಂದು ಸೆಲೆಕ್ಷನ್ ಆಗಿಲ್ಲ ಅಂತ ಹೇಳಿ ಅವರೇನಾದರೂ ಈ ಪ್ರಯತ್ನವನ್ನು ಬಿಟ್ಟಿದ್ರೆ ಇವತ್ತು ಗ್ರೂಪ್ ಎ ಆಫೀಸರ್ ಆಗಕ್ಕೆ ಸಾಧ್ಯವಿದ್ದಿಲ್ಲ. ಸೊ ನಿರಂತರವಾದ ಪ್ರಯತ್ನವೇ ಈ ಒಂದು ಯಶಸ್ಸಿನ ಒಂದು ಸರಳವಾದ ಸೂತ್ರ. ಸೊ ಅದಕ್ಕೆ ಹೇಳ್ತಾರೆ, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರು ಹುಡುಕು. ದುಡಿಮೆ ಅಂದ್ರೆ ಏನು? ಓದು. ಯಾವ ರೀತಿ ಓದು? ಕುಂತ್ಕೊಂಡು ಓದೋದಲ್ಲ ಸ್ವಾಮಿ, ಕುಂತ್ಕೊಂಡೇ ಯಾವ ಎಕ್ಸಾಮ್ ಆಂಗಲ್ ಇಂದ ಓದಬೇಕು. ಓಕೆ, ಎಸ್, HYT ಹೈ ಯೀಲ್ಡಿಂಗ್ ಟಾಪಿಕ್. ಸರ್ WTO ಬಗ್ಗೆ ಲಾಸ್ಟ್ ಕ್ವಶನ್ ಪೇಪರ್ಲಿ ಏನು ಕೇಳಿದ್ರು ಅಂತಂದ್ರೆ ಮಿನಿಸ್ಟ್ರಿಯಲ್ ಕಾನ್ಫರೆನ್ಸ್ ಬಗ್ಗೆ ಕೇಳಿದ್ರು. ಈಗ WTO ಬಗ್ಗೆ ಏನು ಕೇಳಿದ್ದಾರೆ? ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಬಗ್ಗೆ ಕೇಳಿದ್ದಾರೆ. ಸರ್ ಮುಂದೆ ಕೇಳ್ತಾರ? 100% ಕೇಳ್ತಾರೆ. ನೀವು ಇದನ್ನ ಬಿಟ್ಟು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಬಗ್ಗೆ ಓದಿದ್ರೆ ದೆನ್ ಯು ಆರ್ ಗೋಯಿಂಗ್ ಟು ಬಿಕಮ್ ಎ ಫೇಲ್ಡ್ ಕ್ಯಾಂಡಿಡೇಟ್, ನಾಟ್ ಎ ಸಕ್ಸಸ್ಫುಲ್ ಕ್ಯಾಂಡಿಡೇಟ್. ಓಕೆ, ನೋಡಿ, WTO ಕೃಷಿ ಮೇಲಿನ ಒಪ್ಪಂದ, ಅಗ್ರಿಕಲ್ಚರ್ ಆನ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್ ಮುಖ್ಯವಾಗಿ ಮಾರುಕಟ್ಟೆ ಪ್ರವೇಶಾವಕಾಶ, ರಫ್ತು, ಸಹಾಯಧನಗಳು ಮತ್ತು ದೇಶೀಯ ಬೆಂಬಲ 3 ಅಂಶಗಳಿಗೆ ಸಂಬಂಧಿಸಿದೆ. ಅಂದರೆ ಕೃಷಿಯ ಸಂಬಂಧ ಕುರಿತು ಮಾರ್ಕೆಟ್ ಆಕ್ಸೆಸ್, ಯಾರ ಪ್ರಾಡಕ್ಟನ್ನು ನಾವು ಒಂದು ದೇಶದೊಳಗಡೆ ಎಂಟ್ರಿ ಮಾಡ್ಕೋಬೇಕು. ಓಕೆ, ನಮಗೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಒಂದು ಯೋಜನೆ ಇತ್ತು, RCEP ಅಂತೇಳಿ. ಆ ಯೋಜನೆಯಿಂದ ಭಾರತ ಎಕ್ಸಿಟ್ ಆಗಲು ಮುಖ್ಯ ಕಾರಣ ಏನಪ್ಪಾ ಅಂತಂದರೆ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ನ ಡೈರಿ ಪ್ರಾಡಕ್ಟ್ಸು ನಮ್ಮ ಭಾರತಕ್ಕೆ ಲಗ್ಗೆ ಇಟ್ಟು ನಂದಿನಿ ಬ್ರ್ಯಾಂಡ್ನ ಒಡೆದಾಗ್ಬಿಡ್ತವೆ ಅಂತ ಒಂದು ಉದ್ದೇಶದಿಂದ ಆ ಮಾರುಕಟ್ಟೆ ಪ್ರವೇಶಕ್ಕೆ ನಾವು ಅವಕಾಶ ಮಾಡಿಕೊಡಲಿಲ್ಲ. ದಟ್ ಈಸ್ ಮಾರ್ಕೆಟ್ ಆಕ್ಸೆಸ್. RCEP ಹೇಳ್ಬಿಟ್ಟಿದ್ದಾರೆ ಓಪನ್ ಆಗಿ, ಯು ಹ್ಯಾವ್ ಟು ಓಪನ್ ಅಪ್ ಯುವರ್ ಮಾರ್ಕೆಟ್ ಟು ದಿ ಪ್ರಾಡಕ್ಟ್ಸ್ ಆಫ್ ದಿ ಅದರ್ ನೇಷನ್. ದಟ್ಸ್ ವೈ ವಿ ಹ್ಯಾವ್ ಎಕ್ಸಿಟೆಡ್ ಫ್ರಮ್ ದಿ RCEP. ದೆನ್ ರಫ್ತು ಸಹಾಯಧನಗಳು, ನೀನು ಎಕ್ಸ್ಪೋರ್ಟ್ ಮಾಡೋಕ್ಕೆ ನನ್ನ ಕಡೆಯಿಂದ ಇನ್ಸೆಂಟಿವ್ಸ್ ಕೊಡ್ತೀವಿ, ಅದ್ರ ಬಗ್ಗೆ ದಿಸ್ ಇಸ್ ಗೋಯಿಂಗ್ ಟು ಸ್ಪೀಕ್. ದೆನ್ ದೇಶೀಯ ಬೆಂಬಲಗಳು, MSP ಮಿನಿಮಮ್ ಸಪೋರ್ಟ್ ಪ್ರೈಸ್, ಇವು ದೇಶೀಯ ಬೆಂಬಲಗಳು. ಓಕೆ, ಇದ್ರ ಬಗ್ಗೆ ಇದು ಮಾತಾಡುತ್ತೆ. ಸರ್ ಅಗ್ರಿಮೆಂಟ್ ಆನ್ ಅಗ್ರಿಕಲ್ಚರ್, ದೆನ್ ದೋಹಾ ಮಾತುಕತೆ ಎಕ್ಸಾಮ್ಸ್ ಇಂಪಾರ್ಟೆಂಟ್, WTO ಟ್ರಿಪ್ಸ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್. ಓಕೆ, ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್. ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಇರ್ತಕ್ಕಂತಹ ಒಂದು ಅಮೇರಿಕಾದ 301 ರಿಪೋರ್ಟ್ ಅಂತ ಇರುತ್ತೆ. ನಮ್ಮ ಒಂದು 10 ವರ್ಷ ಆಯಿತು ಈ ಅಮೆರಿಕದ ಈ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ಗೆ ಸಂಬಂಧಪಟ್ಟಂಗೆ ವರದಿ ಏನಿದೆಯಲ್ಲ, ಅದು ಯಾವಾಗಲೂ ಭಾರತವನ್ನು ಬೈತಾ ಇರುತ್ತೆ. ಅಂತಹ ವರದಿ ಯಾವುದೇ ಮ್ಯಾಗ್ಝಿನ್ ಅಥವಾ ನನ್ನ ಮ್ಯಾಗ್ಝಿನಲ್ಲೇ ಮುಂದೆ ಬರ್ತಾ ಇದೆ, ಒಂದು HYT ಮ್ಯಾಗ್ಝಿನ್ ಬರ್ತಾ ಇದೆ.
40 ಪೇಜಸ್. ಐ ಹ್ಯಾವ್ ಟೋಲ್ಡ್ ಯು 40 ಪೇಜಸ್. ಓಕೆ, ಸೊ ಅದರಲ್ಲಿ ಬಂದಂಗೆ, ಬಂದಿಲ್ಲ ಅಂದರೆ ಅದು ಎಲ್ಲರೂ ಅಟೆಂಡ್ ಮಾಡೋಕ್ಕಾಗಲ್ಲ, ಡೋಂಟ್ ವರಿ. ಓಕೆ, ನೆಕ್ಸ್ಟು ಉತ್ಪಾದನಾಂಗ ಮತ್ತು ಆಹಾರ ಸಹಾಯಧನಗಳು ಉತ್ಪಾದನೆ ಹೆಚ್ಚಳವನ್ನು ಬೆಂಬಲಿಸುವುದರಿಂದ WTOದ ಸದಸ್ಯ ದೇಶಗಳು ಇವುಗಳನ್ನು ಅನುಸರಿಸಲು ಸ್ವತಂತ್ರವಾಗಿರುತ್ತವೆ. ಸೊ ಈ ಹೇಳಿಕೆ 2 ಇದು ಗೂಗಲ್ ಟ್ರಾನ್ಸ್ಲೇಷನ್. ಈ ಒಂದು ಸ್ಟೇಟ್ಮೆಂಟು ಕನ್ನಡದ ಅಸ್ಮಿತೆ, ಕನ್ನಡದ ಭಾಷಾ ಜಯಮಾನಕ್ಕೆ ತಕ್ಕ ಹಾಗೆ ಕಂಡು ಬಂದಿಲ್ಲ. ಸೊ ಇಂತಹ ಸ್ಟೇಟ್ಮೆಂಟ್ಗಳು ನಮಗೆ ಮನಸ್ಸಿಗೆ ಕಸಿವಿಸಿಯನ್ನುಂಟು ಮಾಡುತ್ತೆ, ಕನ್ಫ್ಯೂಷನ್ ತರುತ್ತೆ, ಹೃದಯಕ್ಕೆ ಹತ್ತಿರವಾಗೋದಿಲ್ಲ. ಆದ್ದರಿಂದ ಇಂಗ್ಲಿಷ್ ಬಗ್ಗೆ ಮಿನಿಮಮ್ ಜ್ಞಾನ ಇರಲಿ, ಅವಾಗ ಏನಾಗುತ್ತೆ ನಿಮಗೆ ಈಸಿಯಾಗಿ ಓದೋಕ್ಕೆ ಅನುಕೂಲ, ಅರ್ಥ ಮಾಡ್ಕೊಳ್ಳೋಕ್ಕೆ ಅನುಕೂಲ. ಅಂದರೆ ಇದು ಏನು ಹೇಳ್ತಪ್ಪ ಅಂತಂದರೆ, ಉತ್ಪಾದನಾಂಗ ಆಹಾರ ಸಹಾಯಧನ ಉತ್ಪಾದನೆಯನ್ನು ಹೆಚ್ಚಳವನ್ನು ಬೆಂಬಲಿಸಲ್ಲ. ನೋಡಿ ಏನು ಗೊತ್ತಾ, ಇದು ನೀನು ತುಂಬ ಸಬ್ಸಿಡೀಸನ್ನು ಕೊಡಬೇಡ. ಅದಕ್ಕಿದು ಏನು ಹೇಳುತ್ತೆ, ಬ್ಲೂ ಬಾಕ್ಸ್, ಆಂಬರ್ ಬಾಕ್ಸ್, ಗ್ರೀನ್ ಬಾಕ್ಸ್ ಸಬ್ಸಿಡೀಸ್ ಅಂತೆ. ಗ್ರೀನ್ ಬಾಕ್ಸ್ ಸಬ್ಸಿಡೀಸ್ ಆರ್ ದೋಸ್ ಸಬ್ಸಿಡೀಸ್ ವಿಚ್ ವಿಲ್ ಹೆಲ್ಪ್ ಇನ್ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇಂಡೈರೆಕ್ಟ್ಲಿ, ಲೈಕ್ ಕೃಷಿ ಸಂಶೋಧನೆಯನ್ನು ಮಾಡಿ. ಆದರೆ ಔಟ್ ರೈಟ್ಲಿ ನೀವು ಯೂರಿಯಾವನ್ನು 1000 ರೂಪಾಯಿದನ್ನು 300 ರೂಪಾಯಿ ಕೊಟ್ಟರೆ ಡೆಫಿನೆಟ್ಲಿ ರೈತರು ಜಾಸ್ತಿ ತೊಗೊತಾರೆ. ಅವಾಗ ಏನಾಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆದಾಗ ಬೆಲೆ ಕಡಿಮೆ ಆಗುತ್ತೆ. ಸೊ ಇದರಿಂದ ಮಾರುಕಟ್ಟೆಯಲ್ಲಿ ಏರಿಳಿತ ಉಂಟಾಗುತ್ತೆ. ಸೊ ಈ ಸಬ್ಸಿಡೀಸ್ ಬಗ್ಗೆ ಇದು ಮಾತಾಡುತ್ತೆ, ಬಟ್ ಉತ್ಪಾದನೆಯನ್ನು ಹೆಚ್ಚಿಸೋದ್ರ ಬಗ್ಗೆ ಇದು ಔಟ್ ರೈಟ್ಲಿ ಹೇಳಿಲ್ಲ. ಸೊ ಹೇಳಿಕೆ 1 ಸರಿ, ಹೇಳಿಕೆ 2 ತಪ್ಪು. ಓಕೆ, ನಂತರದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತಾಧಿಕಾರ ಸಮಿತಿ ಅಂದರೆ ಡಾಕ್ಟರ್ DM ನಂಜುಂಡಪ್ಪ ಆಯೋಗ. ಇವರು ಕ್ವಶನ್ ಪೇಪರ್ ತೆಗೆದು ಬರ್ತಾರಲ್ಲ, ಅವರೆಲ್ಲ ನಮ್ಮ ಅಂಕಲ್ಗಳು, ಚಿಕ್ಕಪ್ಪ ದೊಡ್ಡಪ್ಪನವರು. ಸರ್, ನಾನು ಕೇಳ್ತಾ ಇದ್ದೀನಿ, ಈಗ ಗೋವಿಂದರಾವ್ ಸಮಿತಿ ಬಂದಿದೆ, ಅದ್ರ ಬಗ್ಗೆ ಯಾಕೆ ಕೇಳಲ್ಲ ಸರ್ ನೀವು? ವೈ ಯು ಆರ್ ನಾಟ್ ಆಸ್ಕಿಂಗ್? ಏನಕ್ಕೆ ಅಂದರೆ ಇವ್ರೇನು ಓದಿರ್ತಾರಲ್ಲ ಅದನ್ನೇ ಕೇಳ್ತಾರೆ ಹೊರತು ನಾವೇನು ಓದಿರ್ತೀವಲ್ಲ ಅದನ್ನು ಕೇಳಲ್ಲ. ಆದ್ದರಿಂದ ನಾನು ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಅವ್ರು ಏನು ಕೇಳ್ತಾರೆ, ಅವ್ರ ಎಕ್ಸಾಮ್ಸಿಗೆ ಏನು ಬರುತ್ತೆ ಅನ್ನೋದನ್ನು ತಿಳ್ಕೊಂಡ್ರೆ ನೀನು ಎಕ್ಸಾಮ್ಸ್ ಕ್ಲಿಯರ್ ಮಾಡ್ತೀಯ. ಓಕೆ, ಸೊ ಅನುಷ್ಠಾನಗೊಂಡಿರೋ ಪ್ರಮುಖ ಸಮಿತಿ ಡಾಕ್ಟರ್ DM ನಂಜುಂಡಪ್ಪ ಸಮಿತಿ, HYT ಕಂಠಪಾಠ ಹಾಕಿ. ಓಕೆ, ಸೊ ನಮಗಿಲ್ಲಿ ಕಲಬುರಗಿಯಲ್ಲಿ ಆಹಾರ ಮತ್ತು ಜವಳಿ ಪಾರ್ಕ್ ಸ್ಥಾಪನೆ, ಕೃಷಿ ಬೆಲೆಯನ್ನು ಬೆಂಬಲಿಸಲು ಆವರ್ತಕ ನಿಧಿಯ ಸ್ಥಾಪನೆ, ಕರ್ನಾಟಕದ ಎಲ್ಲ ಅತ್ಯಂತ ಹಿಂದುಳಿದ ತಾಲೂಕುಗಳಿಗೆ ಕಸ್ತೂರಿಬಾ ಗಾಂಧಿ ವಿದ್ಯಾರ್ಥಿ ನಿಲಯಗಳ ಸ್ಥಾಪನೆ. ಕಸ್ತೂರಿಬಾ ಗಾಂಧಿ ವಿದ್ಯಾರ್ಥಿ ನಿಲಯಗಳು HYT. ಇದು ಮುಂದೆ ಯಾವುದೇ ಎಕ್ಸಾಮ್ಸಲ್ಲಿ ಬರಬಹುದು. ಕೊಡಗು ಜಿಲ್ಲೆಯಲ್ಲಿ ಹೈನುಗಾರಿಕೆ ವಿಜ್ಞಾನ, ಕೊಡಗು ಅಲ್ಲಪ್ಪ, ಇದು ಕಲಬುರಗಿ. ನೋಡಿ 4 ಸ್ಟೇಟ್ಮೆಂಟ್, 4 ಸ್ಟೇಟ್ಮೆಂಟು ಸರಿ ಇಲ್ಲ, ABC. ಓಕೆ, ಸೊ ಒಂದೇ ಸ್ಟೇಟ್ಮೆಂಟು ಸಹ ಸರಿ ಇರಲ್ಲ. ಓಕೆ, ಸೊ ತದನಂತರದಲ್ಲಿ ಮತ್ತೆ ಬಂತು ಇನ್ನೊಂದು HYT. ಓಕೆ, ನೋಡಿ ಇಲ್ಲಿ ಅಪೊಲಿಟಿ HYT ಬುಕ್ ಕೊಡಿ. ಸೊ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ಸರಿಯಾದ ಉತ್ತರವನ್ನು ಆರಿಸಿ. ಓಕೆ ಸರ್, HDIನೇ ಯಾಕೆ ಕೇಳಿದ್ದಾನೆ? ಸೂಚ್ಯಂಕ. ದೇರ್ ಆರ್ ಥೌಸಂಡ್ಸ್ ಇಂಡಿಸಿಸ್. ಯಾಕೆ ಇದನ್ನೇ ಕೇಳ್ತಾನೆ? ಯಾಕೆ ಅಂತಂದರೆ ಇದು HYT, UPSLೂ ಕೇಳಿದ್ದಾನೆ, UNDP ವರದಿ, UNDP, WTO, ವರ್ಲ್ಡ್ ಬ್ಯಾಂಕ್, IMF, ವರ್ಲ್ಡ್ ಎಕಾನಮಿಕ್ ಫೋರಮ್ ಎಕ್ಸಾಮ್ಸ್ಗೆ HYT. ಓಕೆ, ನೋಡಿ WTO HDIನ ಸೂಚ್ಯಂಕದ ಮೌಲ್ಯವು 0 ರಿಂದ 100 ನಡುವೆ ಬದಲಾಗುತ್ತದೆ. ಸ್ಟೇಟ್ಮೆಂಟ್ ರಾಂಗ್. ಇಟ್ 0 to 1. ಸೊ ಶಾಂತಮಾರ್ಗ ರೂಲ್ಸ್ ಏನು? ನಂಬರ್ಸ್ ಬಂದಾಗ ನಮ್ಮನ್ನ ಯಾಮಾರಿಸ್ತವನೆ. ಓಕೆ, ನಂಬರ್ಸ್ ಬಂದಾಗ ಯಾಮಾರಿಸ್ತವನೆ. KAದವನು ಏನು ಗೊತ್ತಾ? ನಂಬರ್ ಅಂದರೆ ನಾನು, ನಾನು ಅಂದರೆ ನಂಬರ್ ಅಂತವನೆ. ಓಕೆ, HDIನ ಮೌಲ್ಯ ಮತ್ತು ಸ್ಥಾನಗಳ ಆಧಾರದಲ್ಲಿ ದೇಶಗಳನ್ನು 4 ವರ್ಗಗಳಲ್ಲಿ ವರ್ಗೀಕರಿಸಲಾಗಿದೆ. ಎಸ್ ಸರ್, ಇಷ್ಟು ಇಂಡೆಪ್ತ್ ಓದಬೇಕ್ರಿ. ನಾನು ಹೇಳಿದ್ರೆ 4 ಇಂಡಿಸಿಸ್. ಸೊ ಈಗ ಇನ್ನೊಂದು ಬರ್ಕೊಳ್ಳಿ, HYT. ಈಗ ಎಲ್ಲರೂ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್ ಎವ್ರಿ ಒನ್ ಟು ಜಾಯಿನ್ HYT ಕ್ಲಾಸಸ್. ಈಗ ಬಳ್ಳಾರಿಯ ಮಾರುತಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ನಮ್ಮ HYT ಕ್ಲಾಸ್ಗೆ ಜಾಯ್ನ್ ಆಗಿಲ್ಲ. ಆದರೂ ಸಹ ಯೂಟ್ಯೂಬ್ ವೀಡಿಯೋಸ್, ನನ್ನ HYT ವೀಡಿಯೋಸ್ ನೋಡಿ, ತದನಂತರದಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗ್ತಕ್ಕಂಥ ನೋಟ್ಸನ್ನು ನೋಡಿ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡಿದ್ದೇನೆ. ಅವರೇ ಮೆಸೇಜ್ ಮಾಡಿದರು, ಸರ್ ನಿಮ್ಮ ಯೂಟ್ಯೂಬ್ HYT ತರಗತಿಗಳು ಮತ್ತು ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಆಗ್ತಕ್ಕಂತಹ ನೋಟ್ಸ್ಗಳನ್ನ ನಾನು ಓದ್ಕೊಂಡು ಅಪ್ರೋಚನ್ನು ಕಲ್ತ್ಕೊಂಡಿದ್ದೀನಿ. ಓಕೆ, ಮತ್ತೊಬ್ಬರು ನಿಮಗೆ ರೂಪಾ ಬಿರ್ದಾರ್ ಅಂತೇಳಿ, ಅವರು HYTಗೆ ಜಾಯ್ನ್ ಆಗಿದ್ದಿಲ್ಲ,
ಬಟ್ ಕನ್ಸಿಸ್ಟೆಂಟಾಗಿ ಹೋಮ್‌ವರ್ಕ್ ಮಾಡಿ ಕಳಿಸ್ತಾ ಇದ್ರು. ಓಕೆ. ನಾವು ಅವ್ರ ಹೋಮ್‌ವರ್ಕ್ ನೋಡಿದಾಗ ಶಿ ಈಸ್ ಆಸ್ ಗುಡ್ ಆಸ್ ಎಚ್-ಒ-ಟಿ ಸ್ಟೂಡೆಂಟ್ ಗೊತ್ತಾಯ್ತಾ? ಅವ್ರು ಎಚ್-ಒ-ಟಿಗೆ ಜಾಯಿನ್ ಆಗಿಲ್ಲ ಅಂದ್ರೂ ಸಹ ಅವ್ರ ಹೋಮ್‌ವರ್ಕನ್ನು ರಿವ್ಯೂ ಮಾಡಿ ಅವರ ಕ್ವೆಷನ್ಸನ್ನು ನಾವೇನು ಮಾಡ್ತಾ ಇದ್ವಿ, ಕೇಳ್ತಾ ಇದ್ವಿ, ಅವ್ರಿಗೆ ಫೋನ್ ಮಾಡ್ತಾ ಇದ್ವಿ. ಆಮೇಲೆ ಅವರೇ 11ನೇ ಬ್ಯಾಚಿಗೆ ಜಾಯಿನ್ ಆದರು. ಈಗ 12ನೇ ಬ್ಯಾಚ್ ಜುಲೈ 15ರಿಂದ ಸ್ಟಾರ್ಟ್ ಆಗುತ್ತೆ. ನಮ್ಮ ಉದ್ದೇಶ ಏನು ಗೊತ್ತಾ? ಸಾಧಿಸುವ, ತದನಂತರದಲ್ಲಿ ತುಡಿತ, ತೀವ್ರತೆ, ನಂತರದಲ್ಲಿ ಏನೋ ಒಂದು ಅತ್ಯುನ್ನತವಾದ ಆಸಕ್ತಿ ಇರ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಕಡೆಯಿಂದ ಪ್ರಾಮಾಣಿಕವಾದ ಸಹಾಯ ಇದ್ದೇ ಇರುತ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಯು ಕ್ಯಾನ್ ಆಸ್ಕ್ ರೂಪಾ ಬಿರ್ದಾರ್. ಅವ್ರ ಹೋಮ್‌ವರ್ಕ್ ನಾವು ಗ್ರೂಪಲ್ಲೂ, ಪಬ್ಲಿಕ್ ಟೆಲಿಗ್ರಾಮ್ ಗ್ರೂಪಲ್ಲೂ ಸಹ ಹಾಕಿದ್ದೀವಿ. ಓಕೆ. ಸೊ ನಾನೀಗ ನಿಮಗೆ ಏನು ಇನ್ಪುಟ್ ಕೊಡ್ತೀನಿ ಅಂತಂದರೆ, ನೀತಿ ಆಯೋಗ ಸಹ ಈ ಒಂದು ವಿಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್, ತದನಂತರದಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್ಗೆ ಸಂಬಂಧಪಟ್ಟ ಹಾಗೆ ವರದಿಗಳನ್ನು ರಿಲೀಸ್ ಮಾಡುತ್ತೆ. ಅಲ್ಲಿ ಸಹ ನೀವೇನು ಮಾಡಬೇಕು, ಯಾವ ರಾಜ್ಯ ಎಷ್ಟು ಅಂಕಗಳನ್ನು ಪಡೆದಿದೆ, ಯಾವ ಸ್ಥಾನದಲ್ಲಿದೆ ಅನ್ನೋದನ್ನು ನೀವು ನೋಡ್ಕೋಬೇಕು. ಓಕೆ. ಇದು 0ರಿಂದ 1, 0.93, 0.64, 0.43 ಇಲ್ಲಿ ನಾವು ನೋಡ್ಬೋದು. ಸೊ ವೆರಿ ಹೈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಹೈ ಹ್ಯೂಮನ್ ಡೆವಲಪ್ಮೆಂಟ್, ಮೀಡಿಯಂ ಹ್ಯೂಮನ್ ಡೆವಲಪ್ಮೆಂಟ್, ಲೋ ಹ್ಯೂಮನ್ ಡೆವಲಪ್ಮೆಂಟ್ ಇರುತ್ತೆ. ಓಕೆ. ಸೊ HDI ವರದಿ ಬಂದಾಗ ಆ ವರದಿಯ ಥೀಮ್ ಏನು ಎಕ್ಸಾಮ್ಸಿಗೆ ಕೇಳ್ತಾರೆ, ಥೀಮ್ ಸರ್ ಇವೇ ಬರುತ್ತೆ ಸರ್, ನೀವು ಅದ್ಯಾವುದೋ ಕೈಗಾರಿಕೆ ಇಲಾಖೆ ಬಿಟ್ಟಂಥ ಸೂಚ್ಯಂಕ, ಯಾವುದೋ ಪಂಚಾಯತ್ ರಾಜ್ ಇಲಾಖೆ ಬಿಟ್ಟಂಥ ಸೂಚ್ಯಂಕ, ಯಾವುದೋ ಸಂಸ್ಥೆ XYZ ಸಂಸ್ಥೆ ಬಿಡುಗಡೆ ಮಾಡತಕ್ಕಂಥ ಸೂಚ್ಯಂಕಗಳನ್ನು ಓದಿದ್ರೆ ಎಕ್ಸಾಮ್ಸನ್ನು ಕ್ಲಿಯರ್ ಮಾಡೋಕ್ಕೆ ಆಗಲ್ಲ. ಓಕೆ. ನಂತರದಲ್ಲಿ ಸೊ ಇದರ ಒಂದು ಪ್ಯಾರಾಮೀಟರ್ಸ್: ಆರೋಗ್ಯ, ಶಿಕ್ಷಣ, ಜೀವನ ಮಟ್ಟ. ಓಕೆ. ಸೊ ನಮಗೆ ಇದರಲ್ಲಿ ಸಬ್ ಸ್ಟ್ಯಾಂಡರ್ಡ್ ಬರ್ತವೆ. ಈಗ ಶಿಕ್ಷಣ ಅಂತಂದರೆ ಶಾಲಾ ಶಿಕ್ಷಣದ ಸರಾಸರಿ ವರ್ಷಗಳು ಮತ್ತು ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್. ಓಕೆ. ಇದೂ ಸಹ ಇನ್ ಡೆಪ್ತ್ ಆಗಿ ಓದ್ಕೋಬೇಕು. ತದನಂತರದಲ್ಲಿ ಇವ್ರದ್ದು ಮತ್ತೆ ಎಕ್ಸಾಮ್ಸ್ಗೆ ಯಾವ್ದು ಬರುತ್ತಪ್ಪ ಅಂದರೆ ಮಲ್ಟಿ ಡೈಮೆನ್ಷನಲ್ ಪವರ್ಟಿ ಇಂಡೆಕ್ಸ್ ಬರುತ್ತೆ ಸ್ವಾಮಿ. 100% ಬರುತ್ತೆ. ಇದು UPSC 2026 ಬಂದಿದೆ, 2036 ಸಹ ಇದೇ ಬರುತ್ತೆ. ಸೊ ಎಕ್ಸಾಮ್ಗಿಂತ ಮುಂಚೆಗೆ ನಮಗೆ ಗೊತ್ತಿರಬೇಕು ಇದು ಯಾವ್ದು ಬರುತ್ತೆ ಯಾವ್ದು ಬರಲ್ಲ ಅಂತೇಳಿ. ಎಕ್ಸಾಮ್ ಆದಮೇಲೆ ನಾವು ಮಾಡೋಕ್ಕಾಗಲ್ಲ. ದಟ್ ಈಸ್ ಎ ಪೋಸ್ಟ್ ಮಾರ್ಟಮ್ ರಿಪೋರ್ಟ್. ಓಕೆ. ಆವಾಸ ಸಸ್ಯಗಳನ್ನು ಸಸ್ಯ ಸಾಮ್ರಾಜ್ಯದ ಉಭಯವಾಸಿಗಳೆಂದು ಕರೆಯಲಾಗುತ್ತೆ. ಅಂದರೆ ಮಣ್ಣು ಮತ್ತು ನೀರಿನಲ್ಲಿ, ಭೂಮಿ ಮತ್ತು ನೀರಿನಲ್ಲಿ. ಸರ್ ಇದು PYQ ಆ್ಯಂಡ್ HYT. ನಮ್ಮ ಸ್ಟೂಡೆಂಟ್ ಚೈತ್ರ ಅವರು ತಮ್ಮ ಸೈನ್ಸ್ HYT ಕ್ಲಾಸಲ್ಲಿ ಆಲ್ರೆಡಿ ಏನು ಮಾಡಿದ್ದಾರೆ, ಇದ್ರ ಬಗ್ಗೆ ಪಾಠ ಮಾಡಿದ್ದಾರೆ. ಓಕೆ. ಅದರ ನೋಟ್ಸನ್ನು ಸಹ ಹಾಕಿದ್ದಾರೆ. ಅವರ ಒಂದು ಇಂಗ್ಲೀಷ್ ನೋಟ್ಸನ್ನು ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ್ದೀನಿ. ಬಹಳಷ್ಟು ಸೈನ್ಸ್ HYT ಸೈನ್ಸ್ ತೆಗೆದುಕೊಂಡು ವಿದ್ಯಾರ್ಥಿಗಳು ತುಂಬ ಪೇಜಸ್ ಇದೆ ಅಂತ ಹೇಳ್ತಿದ್ದಾರೆ. ನೋ 150 ಪೇಜಸ್ನ ನಾನು ಜಾಸ್ತಿ ಮಾಡಿದ್ದೀನಿ. ನೀವು ಓದ್ಕೊಂತ ಹೋದರೆ ಕನಿಷ್ಠ ಅಂದರೆ 3 ತಾಸು ಅವರಲ್ಲೇ, ಗರಿಷ್ಠ ಅಂದರೆ 3 ತಾಸಲ್ಲಿ ಅದು ಮುಗಿಸ್ಬಿಡ್ತೀರಾ. ಓಕೆ. ಬಯಾಲಜಿ 3 ಅವರ್ಸ್, ಫಿಸಿಕ್ಸ್ 3 ಅವರ್ಸ್, ಕೆಮಿಸ್ಟ್ರಿ 3 ಅವರ್ಸ್ ಮುಗಿದೋಯ್ತು. ಓಕೆ. ಸೊ ನಾನು ಕನ್ನಡದ ಮಕ್ಕಳಿಗೆ ಅರ್ಥ ಆಗಲಿ ಅಂತೇಳಿ ಅದನ್ನು ಕನ್ನಡೀಕರಣ ಮಾಡಿದ್ದೀನಿ. ನೀವು ಒಂದರ ಓದಿ, ಡೋಂಟ್ ಬಾದರ್ ಅಬೌಟ್ ಹೌ ಮೆನಿ ಪೇಜಸ್, ಸುಮ್ಮನೆ ಕನ್ನಡಿಸ್ಕೊಂಡು ಹೋಗ್ತಾ ಇರಬೇಕು. ಅದನ್ನು ಅರ್ಥ ಆಯ್ತಲ್ವಾ? ಸೊ ಅದು ಶಾಂತ ಮಾರ್ಗ ಆ್ಯಪಲ್ಲಿ ಸೈನ್ಸ್ HYT ಕ್ಲಾಸಸ್ ಲಭ್ಯ ಇರುತ್ತೆ. ಓಕೆ. ನಿಮಗೆ ಸಪ್ರೇಟಾಗಿ ಸೈನ್ಸ್ HYT ಕ್ಲಾಸ್ ತಗೋಬೋದು, ಇಲ್ಲ ಯು ಕ್ಯಾನ್ ಪಾರ್ಟ್ ಆಫ್ ದಿ ಸೈನ್ಸ್ HYT ಕ್ಲಾಸ್ನ ನಮ್ಮ HYT ಕ್ಲಾಸಲ್ಲೂ ಸಹ ಆಗ್ತಾ ಇದ್ದೀವಿ. ಓಕೆ. ಅವುಗಳು ಮಣ್ಣಿನಲ್ಲಿ ಜೀವಿಸುತ್ತದೆ, ಅದರ ಲೈಂಗಿಕ ಸಂತಾನೋತ್ಪತ್ತಿಗೆ ನೀರಿನ ಮೇಲೆ ಅವಲಂಬಿತವಾಗಿರುತ್ತೆ. ಎಸ್, ದಿಸ್ ಈಸ್ ಟ್ರೂ. ಏನಕ್ಕೆಪ್ಪ ಅಂತ ಹೇಳ್ತೀನಿ ನೋಡಿ. ಯಾಕೆಂದರೆ ಈ ಸಸ್ಯಗಳು ಸಾಮಾನ್ಯವಾಗಿ ತೇವಾಂಶವಿರುವ ಮಣ್ಣಿನ ಮೇಲೆ ಜೀವಿಸುತ್ತವೆಯಾದರೂ ತಮ್ಮ ಲೈಂಗಿಕ ಸಂತಾನೋತ್ಪತ್ತಿಯ ಪ್ರಕ್ರಿಯೆಯಲ್ಲಿ ಪುರುಷ ಜನನ ಕೋಶಗಳು ಈಜಿಕೊಂಡು ಹೆಣ್ಣಿನ ಜನನಾಂಗವನ್ನು ತಲುಪಲು ನೀರಿನ ಮಾಧ್ಯಮ ಅತ್ಯಗತ್ಯ. ನೀರಿನ ಸಹಾಯವಿಲ್ಲದೆ ಇವುಗಳ ಗರ್ಭಧಾರಣೆ ಸಾಧ್ಯವಿಲ್ಲ. ಸೊ ಇದು ಇಂಪಾರ್ಟೆಂಟು. ಸೊ ನಮಗೆ ಈ ಒಂದು ಬ್ರಯೋಫೈಟ್ಸು ಆಲ್ರೆಡಿ KEA PYQಸಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಇದೆ. ಓಕೆ. ನಂತರದಲ್ಲಿ ಕೃಷಿ ಅಂದರೆ HYT. ವಸುಧಾಮೃತ 2026 ಇದನ್ನು ನಾನು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀನಿ. ನೀವು ಎಕನಾಮಿಕ್ ಸರ್ವೆ ಆ್ಯಂಡ್ ಬಡ್ಜೆಟನ್ನು ನೀಟಾಗಿ ಓದ್ಕೊಳ್ಳಿ. ಓಕೆ. ವಸುಧಾಮೃತ ಕಾರ್ಯಕ್ರಮವು ಮಣ್ಣಿನ ಸಾವಯವ ಇಂಗಾಲದ ಅಂಶವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಸೊ ಇಂಗಾಲ ಸಾವಯವ ಆರ್ಗ್ಯಾನಿಕ್ ಫಾರ್ಮಿಂಗ್ ಈಸ್ ಎ HYT, ಆರ್ಗ್ಯಾನಿಕ್ ಫಾರ್ಮಿಂಗ್. ಸಸ್ಯ ಸಂಜೀವಿನಿ ಯೋಜನೆಯು ಕೀಟಗಳು ಮತ್ತು ರೋಗಗಳನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚುತ್ತವೆ. ಎಸ್,
ಟ್ರೂ. ರೈತ ಮಾಲ್ಗಳನ್ನು ಪೈಲಟ್ ಆಧಾರದ ಮೇಲೆ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಸ್ಥಾಪಿಸಲಾಗುವುದು. ಇದು ಮಂಡ್ಯ ಅಂತಕ್ಕಂಥದ್ದು ಫ್ಯಾಕ್ಟ್ ಆಲ್ಮೋಸ್ಟ್ ರಾಂಗ್ ಇರುತ್ತೆ. ಇದು ಮಂಡ್ಯ ಅಲ್ಲ, ಕೋಲಾರ. ಸೊ ನೀವೇನ್ ಮಾಡಬೇಕು ಅಂತಂದ್ರೆ ರೈತರಿಗೆ ಸಂಬಂಧಪಟ್ಟ ಯೋಜನೆಗಳು, ಶಿಕ್ಷಣ, ಗ್ರಾಮೀಣ ಅಭಿವೃದ್ಧಿ, ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು ಯೋಜನೆಗಳನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ. ಸೊ ತದನಂತರ ಇಲ್ಲಿ ನೋಡಿ ABC ಸ್ಟೇಟ್ಮೆಂಟ್ ಸರಿ ಇಲ್ಲ. ಸೊ ನಮಗೆ A and B. ಸೊ ದಿಸ್ ಇಸ್ ರೈಟ್. ಓಕೆ. ತದನಂತರದಲ್ಲಿ ಪ್ರಾರಂಭ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಸರಕು ಮತ್ತು ಸೇವಾ ಕಾಯ್ದೆ 2025 ಅನುಷ್ಠಾನವನ್ನು ಸುಲಭಗೊಳಿಸಲು ಇದನ್ನು ಪ್ರಾರಂಭಿಸಲಾಯಿತು. ಅಲ್ಲ, ಇದು ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿದ್ದು, ಡೈರೆಕ್ಟ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಿದ್ದು, ನಾಟ್ ಇಂಡೈರೆಕ್ಟ್ ಟ್ಯಾಕ್ಸ್. ಒಂದು. ತದನಂತರದಲ್ಲಿ ಪ್ರಾರಂಭ 2026 PIB ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ ಅಲ್ಲಿ ಇದು ಲಭ್ಯವಿದೆ. ಸೇಮ್ ಅಲ್ಲೇ ಇನ್ಫಾರ್ಮೇಷನ್ನ ಕಟ್ ಕಾಪಿ ಪೇಸ್ಟ್ ಮಾಡಿದ್ದಾರೆ. ಓಕೆ. ಇದು ಎನ್ವೈರನ್ಮೆಂಟ್. ಈಗ ನಮ್ಮ ಈ ಒಂದು 12th HYT ಬ್ಯಾಚ್ ಆರಂಭ ಆಗ್ತಕ್ಕಂಥದ್ದು ಎನ್ವೈರನ್ಮೆಂಟ್. ಇವೆಲ್ಲ ಬೇಸಿಕ್ ಕ್ವಶನ್ಸ್. ಬಯೋಮ್ಸ್. ಓಕೆ. ಸೊ ನಮಗೆ ಬಯೋಮ್ಸ್ ಅಂತಂದ್ರೆ ಅತ್ಯಂತ ದೊಡ್ಡದಾದ ಒಂದು ಸ್ಥಾನ. ಜೀವಿಗಳು ಅಂದ್ರೆ ಇಂಡಿವಿಜುವಲ್. ಓಕೆ. ಇದು ಕನ್ನಡದಲ್ಲಿ ಒಂಥರ ಕೊಡ್ತಾರೆ, ಇಂಗ್ಲೀಷಲ್ಲಿ ಒಂಥರ ಕೊಡ್ತಾರೆ. ಓಕೆ. ನೋಡಿ, ಆರ್ಗನಿಸಮ್ಸ್ ಅಥವಾ ಇಂಡಿವಿಜುವಲ್ ಯಾವುದೇ ಒಂದು ನಿರ್ದಿಷ್ಟ ಪ್ರಭೇದದ ಏಕರೂಪದ ಜೀವಿ ಅಂದ್ರೆ ಅಮೀಬಾ. ದೆನ್ ಪಾಪ್ಯುಲೇಷನ್, ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಒಟ್ಟಿಗೆ ವಾಸಿಸುವ ಒಂದೇ ಪ್ರಭೇದದ ಜೀವಿಗಳು ಅಂದರೆ ಅಮೀಬಾ. ಇದ್ದಿದ್ದು ಏನಾಗುತ್ತೆ, ಅಮೀಬಾಗಳು. ಓಕೆ. ಕಮ್ಯುನಿಟಿ, ಅವಾಗೇನಾಗುತ್ತೆ, ಅಮೀಬಾ. ತದನಂತರದಲ್ಲಿ ಲೈಕನ್, ತದನಂತರದಲ್ಲಿ ಬ್ರಯೋಫೈಟ್ಸ್. ಎಕೋಸಿಸ್ಟಮ್ ಅಂದರೆ ಜೈವಿಕ ಸಮುದಾಯಗಳು ಮತ್ತು ಅವುಗಳ ಸುತ್ತಮುತ್ತಲಿನ ಅಜೈವಿಕ ಘಟಕ ಅಂದರೆ ಗಾಳಿ, ಮಣ್ಣು, ನೀರು, ತದನಂತರದಲ್ಲಿ ಕಮ್ಯುನಿಟಿ. ಓಕೆ. ಬಯೋಮ್ಸ್ ಒಂದೇ ರೀತಿಯ ಹವಾಮಾನ, ಮಣ್ಣು, ಸಸ್ಯವರ್ಗಗಳನ್ನು ಹೊಂದಿರುವ ಪರಿಸರ ವಲಯ ಅಂದರೆ ಮರುಭೂಮಿ, ಬಯೋಮ್ಸ್. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ ಹಂತವಾಗುತ್ತೆ. ಇದು ಎಕ್ಸಾಮ್ಸ್. ಈಗ ನೋಡಿ, ಇದೇ ತರ ಏನು ಕ್ವಶನ್ಸ್ ಬರುತ್ತೆ ಮುಂದೆ. ಅಮೆನ್ಸಲಿಸಮ್ ಅಂದ್ರೆ ಏನು, ಅಮೆನ್ಸಲಿಸಮ್ ಅಂದ್ರೆ ಏನು, ಪೂರ್ತಿ ಕನ್ನಡ ಓದ್ಬೇಡ್ರಿ. ನಾನು ಅದಕ್ಕೆ ನನ್ನ HYT ಬುಕ್ಕಲ್ಲಿ ಇದು ಅಮೆಜಾನ್, ಫ್ಲಿಪ್ಕಾರ್ಟ್, ಐರಾ ಅಕಾಡೆಮಿಯಲ್ಲಿ ಎಲ್ಲ ಲಭ್ಯ ಇದೆ. ಇದರಲ್ಲಿ ನಾನು ಪೂರ್ತಿ ಕನ್ನಡೀಕರಣದಲ್ಲಿ ನಾನು ಬರೆಯಕ್ಕೆ ಹೋಗಿಲ್ಲ. ಏನಕ್ಕೆ ಬರಿಬಾರ್ದು, ಪೂರ್ತಿ ಕನ್ನಡ. ಹೆಬಿಯಸ್ ಕಾರ್ಪಸ್ನ ಬಂದಿ ಪ್ರತ್ಯಕ್ಷಕರಣ ಅಂತ ಓದಿದ್ರೆ ದೆನ್ ಯು ಆರ್ ಇನ್ ಎ ರಾಂಗ್ ಬೋಟ್. ದಟ್ ಈಸ್ ನಾಟ್ ಎ ಗುಡ್ ಟೇಸ್ಟ್. ಓಕೆ. ಹೆಬಿಯಸ್ ಕಾರ್ಪಸ್ ಅಂತಾನೆ ಓದಬೇಕಾಗುತ್ತೆ. ಓಕೆ. ತದನಂತರದಲ್ಲಿ ಎಸ್, ಇದು ಎನ್ವೈರನ್ಮೆಂಟ್. ಏನಪ್ಪ, ಇನ್ವೇಸಿವ್ ಅಲೈನ್ ಸ್ಪೀಸೀಸ್ ಅಂತಕ್ಕಂಥದ್ದು HYT ಹೈ ಯೀಲ್ಡಿಂಗ್ ಟಾಪಿಕ್. ಎಕಾಲಜಿಕಲ್ ನಿಶೆ HYT. ಎಡ್ಜ್ ಎಫೆಕ್ಟ್, ತದನಂತರದಲ್ಲಿ ಫೋಟೋಕೆಮಿಕಲ್ ಸ್ಮಾಗ್, ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್, ಬಯೋಸ್ಫಿಯರ್ ರಿಸರ್ವ್ಸ್, ಎಕೋ ಸೆನ್ಸಿಟಿವ್ ಝೋನ್ಸ್, ಇವೆಲ್ಲವೂ ಸಹ ಯೀಲ್ಡಿಂಗ್ ಟಾಪಿಕ್. ನಮ್ಮ ತಾತನ ಕಾಲದಿಂದ ಕೇಳ್ತಾ ಇದ್ದಾರೆ, ಮುಂದೆ ಸಹ ಕೇಳ್ತಾವ್ರೆ. ಓಕೆ. ಅತಿಕ್ರಮಣ ಪ್ರವೃತ್ತಿ ಹೊಂದಿರುವ ಕ್ಯಾರೆಟ್ ಹುಲ್ಲು ಸ್ವಾಮಿ ಪಾರ್ಥೇನಿಯಂ, ಲಾಂಟನಾ ಕ್ಯಾಮರಾ, ಐಕಾರ್ನಿಯಾ, ವಾಟರ್ ಹೈಸಿನ ತರದ ಕಳೆ ಪ್ರಭೇದಗಳು ಪರಿಸರೀಯ ಹಾನಿ ಹಾಗೂ ನಾಟಿ ಪ್ರಭೇದಗಳ ಶಾಶ್ವತ ಕಣ್ಮರೆಗೆ ಕಾರಣವಾಗುತ್ತವೆ. ಅಂದರೆ ಇನ್ವೇಸಿವ್ ಫಾರ್ ಅಲೈನ್ ಸ್ಪೀಸೀಸ್ ಅಂದರೆ ಈ ವಿದೇಶದಿಂದ ಬಂದಂತಹ ಫ್ರೆಂಚರು, ಡಚ್ಚರು, ಈ ಪೋರ್ಚುಗೀಸರ ತರ ಈ ಒಂದು ವಿದೇಶದಿಂದ ಬಂದಂತಹ ಪ್ರಭೇದಗಳು ಸ್ಥಳೀಯ ಸಮುದಾಯಗಳನ್ನ, ಸ್ಥಳೀಯ ಪ್ರಭೇದಗಳನ್ನ ವಾಶ್ಔಟ್ ಮಾಡಿಬಿಡ್ತವೆ. ಓಕೆ. ಇವೆಲ್ಲವೂ ದೇಶಿ ಪ್ರಭೇದಗಳು ಸ್ವಾಮಿ. ಅತಿಕ್ರಮಣ ಹೊಂದಿರುವ ಇವು ದೇಶಿ ಪ್ರಭೇದಗಳಲ್ಲ, ಇವು ವಿದೇಶಿ ಪ್ರಭೇದಗಳು. ಈಗ ಆಹಾರದಲ್ಲಿ ಹೇಳ್ಬೇಕಾದ್ರೆ ಪಾನಿಪುರಿ, ಇದು ಚೈನಾದ ವಿದೇಶಿ ಪ್ರಭೇದ. ಇದು ನಮ್ಮ ಮುದ್ದೆ, ರೊಟ್ಟಿಯನ್ನ ನಾಶ ಮಾಡ್ತಾ ಇದೆ. ಓಕೆ. ತಮ್ಮ ಸುಂದರ ಹೂಗಳಿಂದಾಗಿ ದೇಶಾದ್ಯಂತ ಹರಡಿಕೊಂಡಿವೆ. ದೇಶಿ ಅಲ್ಲ ಸ್ವಾಮಿ, ಇದು ವಿದೇಶಿ. ಸೊ ನಾನೇನು ಹೇಳ್ತೀನಲ್ಲ ಅವುಗಳ ಬಗ್ಗೆ ಓದ್ಕೊಳ್ಳಿ ಸ್ವಾಮಿ. ನಿಮ್ಗೆಲ್ಲ ನಾಲೆಡ್ಜ್ ಇದೆ,
ಇವನು ಓದ್ಕೊಳ್ಳಿ ಅಂದ್ರೆ ಓದ್ಕೊಂತೀರ, ಇವ್ನು ನಿಮ್ಗೆ ಯಾವ್ದನ್ನ ಓದಬೇಕು ಯಾವ್ದನ್ನ ಓದಬಾರ್ದು ಅನ್ನೋದೇ ದೊಡ್ಡ ಸಮಸ್ಯೆ ಹೊರತು ನಿಮ್ಗೆ ನಾಲೆಡ್ಜ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಯು ಪೀಪಲ್ ಆರ್ ಗ್ರಾಜ್ಯುಯೇಟೆಡ್, ಓಕೆ, ನಿಮ್ಗೆ ಗ್ರಾಜ್ಯುಯೇಷನ್ ಆಗಿದೆ ಅಂತಂದ್ರೆ ದೆನ್ ಯು ಆರ್ ಇಂಟೆಲಿಜೆಂಟ್. ಪ್ರಾಬ್ಲಮ್ ಇತ್ತು ಇವತ್ತಂದ್ರೆ ಎಲ್ಲಿ ಫೋಕಸ್ ಮಾಡಬೇಕು, ಯಾವ್ದನ್ನು ಫೋಕಸ್ ಮಾಡಬೇಕು ಯಾವ್ದನ್ನು ಫೋಕಸ್ ಮಾಡಬಾರ್ದು ಅನ್ನೋದನ್ನೇ ನಾನು HYT ಕ್ಲಾಸ್ ಅಂತ ಹೇಳ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಶು ತಳಿ ಸಂವರ್ಧನೆಗೆ ಸಂಬಂಧಿಸಿದಂತೆ MOET, ಮಲ್ಟಿಪಲ್ ಓವ್ಯುಲೇಷನ್ ಎಂಬ್ರಿಯೋ ಟ್ರಾನ್ಸ್ಫರ್ ಟೆಕ್ನಾಲಜಿ, ಇದು ಪಾರ್ಟ್ ಆಫ್ ಬಯೋಟೆಕ್ನಾಲಜಿ. ಬಯೋಟೆಕ್ನಾಲಜಿ ಇಸ್ ಎ HYT. ಓಕೆ, ಎಸ್, ಸಿಡುಬು ರೋಗದಿಂದ ಏನಿದು, ವಾಟ್ ಈಸ್ ಥೀಮ್? ಇಲ್ಲೇನು ಥೀಮ್ ಏನಪ್ಪ ಅಂತಂದರೆ ನಮಗೆ ಇಮ್ಯುನಿಟಿ ಇಸ್ ಎ HYT. ಸಿಡುಬು ರೋಗದಿಂದ ಬಳಲುತ್ತಿರುವ ಒಬ್ಬ ವ್ಯಕ್ತಿ ಅದರಿಂದ ಗುಣ ಹೊಂದಿದ ಮೇಲೆ ಸಾಮಾನ್ಯವಾಗಿ ಅದೇ ಕಾಯಿಲೆಯಿಂದ ಮತ್ತೆ ಅವನ ಜೀವಿತಾವಧಿಯಲ್ಲಿ ಬಳಲುವುದು ಕಡಿಮೆ. ಅದಕ್ಕೆ ಪ್ರಮುಖ ಕಾರಣ ಉದಾಹರಣೆ ಡೆಂಗ್ಯೂ. ಒಂದು ಬಾರಿ ಡೆಂಗ್ಯೂ ರೋಗ ಬಂದಮೇಲೆ ಎರಡನೇ ಬಾರಿ ಅಟ್ಯಾಕ್ ಆಗ್ತಕ್ಕಂತಹ ಪ್ರಭಾವ ತುಂಬಾ 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 ಕಡಿಮೆ. ಓಕೆ, ನನಗೆ 2009 ಡೆಂಗ್ಯೂ ಬಂದಿತ್ತು, ಅಲ್ಲಿಂದ ಇಲ್ಲಿವರೆಗೂ ಬಂದಿಲ್ಲ. ಏನಕ್ಕೆ ಅಂದರೆ ದಟ್ ಈಸ್ ಎ ಇಮ್ಯುನಿಟಿ ಟಾಪಿಕ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಇನ್ನೇಟ್ ಇಮ್ಯುನಿಟಿ, ಅಕ್ವೈರ್ಡ್ ಇಮ್ಯುನಿಟಿ ಅಂತ ಬರುತ್ತೆ. ಓಕೆ, ಮನುಷ್ಯನಿಗೆ ಅಂತರ್ಗತವಾಗಿ ಇಮ್ಯುನಿಟಿ ಡೆವಲಪ್ಮೆಂಟ್ ಆಗುತ್ತೆ. ಸೊ ನಮಗೆ HIV ಅಂತ ಬರುತ್ತೆ, ಓಕೆ, ಏಡ್ಸ್ ಅಂತ ಬರುತ್ತೆ, ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ. ವರ್ಡ್ ನೋಡಿ, ಇಮ್ಯುನೋ ಡೆಫಿಷಿಯನ್ಸಿ ಅಂದರೆ ಇಮ್ಯುನಿಟಿಯಲ್ಲಿ ನನಗೆ ಡೆಫಿಷಿಯನ್ಸಿ ಆಗಿದೆ ಅಂದರೆ ಒಂದು ನೆಗಡಿ ಬಂದರೂ ಸಹ ಅದರ ವಿರುದ್ಧ ಹೋರಾಟ ಮಾಡ್ತಕ್ಕಂತಹ ಸಾಮರ್ಥ್ಯ ಇಲ್ಲದನ್ನು ನಾವು ಏಡ್ಸ್ ಅಂತೇಳಿ ಕರಿತಿದ್ದೀವಿ. ಈ ನಿಟ್ಟಿನಲ್ಲಿ ವಾಟ್ ಆರ್ HYTs ಅಂತಂದರೆ T ಲಿಂಫೋಸೈಟ್ಸ್, B ಲಿಂಫೋಸೈಟ್ಸ್, T ಸೆಲ್ಸ್ ಮತ್ತು B ಸೆಲ್ಸ್. ಆ T ಸೆಲ್ಸ್ ಮತ್ತು B ಸೆಲ್ಸ್ಗಳು ಒಂದು ಸೈನಿಕರಂತೆ ಕಾರ್ಯನಿರ್ವಹಿಸುತ್ತವೆ. ಈ T ಸೆಲ್ಸ್ ಮತ್ತು B ಸೆಲ್ಸ್ ಮೇಲೆನೆ ಏಡ್ಸ್ HIV ಅಟ್ಯಾಕ್ ಮಾಡುತ್ತೆ. ಸೊ ಸೈನಿಕರನ್ನ ಕೊಲ್ತಕ್ಕಂತಹ ಕೆಲಸ ಮಾಡುತ್ತೆ HIV. ಸೊ HIV ಅತ್ಯುನ್ನತ ಸ್ಥಾನವೇ ಏಡ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಓಕೆ, ನೋಡಿ, ನಮಗೆ ಒಂದು ರೋಗ ಬಂದಾಗ ಮನುಷ್ಯನ ಇಮ್ಯುನಿಟಿ ಸಿಸ್ಟಮ್ ಏನಾಗುತ್ತೆ ಅರ್ಥ ಮಾಡ್ಕೊಳುತ್ತೆ, ಡಿಕೋಡ್ ಮಾಡುತ್ತದು. ಓಕೆ, ಈ ರೋಗ ಬಂದಾಗ ಈ ಮಾದರಿಯ ಆಂಟಿಬಯೋಟಿಕ್ಸ್ ಅನ್ನು ನಾನು ತಯಾರು ಮಾಡ್ಕೋಬೇಕು. ದೆನ್ ಅದು ನೆಕ್ಸ್ಟ್ ಟೈಮ್ ಬಂದಾಗ ಅದನ್ನ ಬೆಳೆಯುವ ಹಂತದಲ್ಲೇ ಅದನ್ನು ಚೂಟು ಹಾಕುವಂತಹ ಕೆಲಸ ಮಾಡುತ್ತೆ. ಸೊ ಈ ಒಂದು ಸಿಡುಬು ರೋಗ, ಡೆಂಗ್ಯೂ ರೋಗ, ವೆನ್ ಇಟ್ ಕಮ್ಸ್ ಅಗೇನ್ ಅಟ್ ದಿ ಇನಿಷಿಯಲ್ ಸ್ಟೇಜ್ ಇನ್ ದಿ ಒನ್ ಶಾಟ್, ಒಂದೇ ಏಟಿಗೆ ಅದನ್ನು ಹೊಡೆದಾಕ್ತಕ್ಕಂಥ ಕೆಲಸ ಮಾಡುತ್ತೆ. ಓಕೆ, ಯಾಕೆ ಅಂತಂದರೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅದರಿಂದ ಕಲ್ತುಕೊಳ್ಳುತ್ತೆ. ಓಕೆ, ನ್ಯಾಚುರಲ್ ಆಕ್ಟಿವ್ ಇಮ್ಯುನಿಟಿ, ಒಬ್ಬ ವ್ಯಕ್ತಿ ನೈಸರ್ಗಿಕವಾಗಿ ಯಾವುದೇ ರೋಗಕಾರಕ ಜೀವಿ ದೇಹವನ್ನು ಪ್ರವೇಶಿಸಿ ಕಾಯಿಲೆ ಬಂದಾಗ ಅವನ ದೇಹವು ಸ್ವತಃ ಆ ರೋಗದ ವಿರುದ್ಧ ಹೋರಾಡಲು ಪ್ರತಿಕಾಯಗಳನ್ನು ಆಂಟಿಬಾಡೀಸ್ ಓಕೆ ಉತ್ಪಾದಿಸುತ್ತದೆ. ಜೊತೆಗೆ ದೇಹದ ರೋಗ ನಿರೋಧಕ ವ್ಯವಸ್ಥೆಯು ಈ ರೋಗಕಾರದ ನೆನಪನ್ನು ಅಂದರೆ ಮೆಮೊರಿ ನೆನ್ಪಿಟ್ಕೊಳ್ಳುತ್ತೆ. ಓಕೆ, ಡೆಂಗ್ಯೂ ಬಂದಾಗ ಅದು ಈ ಥರ ಬರುತ್ತೆ. ಓಕೆ, ಅದು ವೈಟ್ ಬ್ಲಡ್ ಸೆಲ್ಸ್ ಮೇಲೆ ಅಟ್ಯಾಕ್ ಮಾಡಿ ಪ್ಲೇಟ್ಲೆಟ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಐ ಶುಡ್ ಬಿ ವೆರಿ ಕೇರ್ಫುಲ್, ಮೆಮೊರಿ ಇಟ್ಕೊಳ್ಳುತ್ತೆ. ಓಕೆ, ನಂತರದಲ್ಲಿ ಕೃತಕ ಸಕ್ರಿಯ ಆರ್ಟಿಫಿಷಿಯಲ್ ಆಕ್ಟಿವ್, ನಾವು ಲಸಿಕೆಗಳ ಮೂಲಕ ಲಸಿಕೆಯಲ್ಲಿ ನಾವು ಅಟೆನ್ಯೂಟೆಡ್ ಆರ್ ಇನ್ಆಕ್ಟಿವ್ ವೈರಸಸ್ನ ಯೂಸ್ ಮಾಡಿ ನಾವೇನು ಮಾಡ್ತೀವಿ, ಟ್ರಿಗರ್ ಮಾಡ್ತೀವಿ ನಮ್ಮ ಬಾಡಿಗೆ. ನೋಡು, ಇಲ್ಲಿ ಪೋಲಿಯೋ ಬರ್ತಾ ಇದೆ ನೋಡು ಅಂತ ಟ್ರಿಗರ್ ಮಾಡಿ ಪೋಲಿಯೋ ಬಗ್ಗೆ ಕಂಪ್ಲೀಟಾಗಿ ನಮ್ಮ ಬಾಡಿನ ಸಿಸ್ಟಮ್ನ ರೆಡಿ ಮಾಡ್ಕೊಳ್ತೀವಿ. ಅವಾಗ ಅದು ನೆಕ್ಸ್ಟ್ ಟೈಮ್ ಪೋಲಿಯೋ ಬಂದಾಗ ಅದು ಹೊಡೆದಾಕತ್ತೆ. ಓಕೆ, ಸೊ ತದನಂತರದಲ್ಲಿರುವ ಈ ಕೆಳಗಿನ ಯಾವ ಆಯ್ಕೆಯು ವಸ್ತುಗಳ ರೋಗ ನಿರೋಧಕತೆಯ ಸರಿಯಾದ ಏರಿಕೆ ಅಂದರೆ ರೆಸಿಸ್ಟೆನ್ಸ್ ಟಾಪಿಕ್. ರೆಸಿಸ್ಟೆನ್ಸ್ ಅಂಡ್ ಕಂಡಕ್ಟಿವಿಟಿ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್ ಫಾರ್ ಆಲ್ ಎಕ್ಸಾಮ್ಸ್ ಫ್ರಮ್ PC to DC. ಸೊ ಹೈಯೆಸ್ಟ್ ನಮಗೆ ಲೋಯೆಸ್ಟ್ ರೆಸಿಸ್ಟೆನ್ಸ್ ಇರೋದು ತಾಮ್ರ. ಓಕೆ, ಹೈಯೆಸ್ಟ್ ರೆಸಿಸ್ಟೆನ್ಸ್ ಇರತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಗಾಜು. ಸೊ ಇಲ್ಲಿ ತಾಮ್ರ, ಕಬ್ಬಿಣ, ನೈಕ್ರೋಮ್, ಗಾಜು ಇದು PYQ ಅಲ್ಲಿ ಬಂದಿದೆ, ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ಎ ಪಾರ್ಟ್ ಆಫ್ PYQ. ಓಕೆ, ತದನಂತರದಲ್ಲಿ ಇದು ನೇರವಾದ ಪ್ರಶ್ನೆ, ಸೊ ಇದರಲ್ಲಿ ಏನೂ ಇಲ್ಲ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಕ್ವಶನ್ ಪೇಪರ್ ಡಿಕೋಡಿಂಗ್. ನಿಮಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಟಾಟಾ, ಬಾಯ್ ಬಾಯ್.